Hi everyone, welcome to Learn Online. ಎಲ್ರಿಗೂ ಸ್ವಾಗತ. I am Praveen Jadhav, your aptitude trainer. Now, this is ಇದ್ಯಾವುದು ನಮ್ಮದು 1000 set series. ಇದರೊಳಗಡೆ ನಾವು ಏನು ಮಾಡ್ತೀವಿ ನಿಮಗೆ ಎಲ್ಲರಿಗೂ ಗೊತ್ತಿದ್ದಂಗೆ ನಾವು ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ಸ್ನ ತಗೊಂಡು PSI, FDA, SDA, UPSC ಮತ್ತು KS ಈ ಥರ ಹಲವಾರು ಎಕ್ಸಾಮಿನೇಷನ್ಸಿಂದ ಕ್ವೆಶ್ಚನ್ ಪೇಪರ್ಸ್ ತಗೊಂಡು ಸಾಲ್ವ್ ಮಾಡ್ತಾ ಇದ್ದೀವಿ. ಈ ಕ್ವೆಶ್ಚನ್ಸ್ನ ನಾವು ನಿಮಗೆ ಆಗಲೇ ಟೆಲಿಗ್ರಾಮ್ ಚಾನಲಲ್ಲಿ ಕೊಟ್ಟಿದ್ವಿ, ನೀವೇ ಅಟೆಂಪ್ಟ್ ಮಾಡಲಿಕ್ಕೆ. ಅದಾದಮೇಲೆ ನಾವು ಅದಕ್ಕೆ ಅನಲೈಸಿಸ್ ಕೊಡ್ತಾ ಇದ್ದೀವಿ. ನೀವು ಇನ್ನೂ ನಮ್ಮ ಟೆಲಿಗ್ರಾಮ್ ಚಾನಲ್ ಜಾಯಿನ್ ಆಗಿಲ್ಲ ಅಂದರೆ ಈ ಕೆಳಗಡೆ ಕೊಟ್ಟಿರೋ ವಾಟ್ಸಪ್ ನಂಬರ್ಗೆ ತಮ್ಮ ಹೆಸರು ಮತ್ತು ನೀವು ಯಾವ ಎಕ್ಸಾಮಿಗೆ ಪ್ರಿಪೇರ್ ಆಗ್ತಿದ್ದೀರೋ ಅನ್ನೋದು ಕಳಿಸಿದರೆ ಐ ವಿಲ್ ಆ್ಯಡ್ ಯು ಪರ್ಸ್ನಲಿ ಟು ದ ಟೆಲಿಗ್ರಾಮ್ ಗ್ರೂಪ್. Okay guys, and also please spread the word about this thing that is going on. ಇದ್ರ ಬಗ್ಗೆ ಕಿವಿ ಮಾತನ್ನು ಹಬ್ಬಿ ಎಲ್ರಿಗೂ, ಸೊ ದ್ಯಾಟ್ ದೇರ್ ವಿಲ್ ಬಿ ಮೋರ್ ನಂಬರ್ ಆಫ್ ಜಾಸ್ತಿ ಜನ ಇದ್ದಲ್ಲಿ ಜಾಸ್ತಿ ಡೌಟ್ಸ್ ಬರ್ತವೆ, ಜಾಸ್ತಿ ಡೌಟ್ಸ್ ನಾನು ಆನ್ಸರ್ ಮಾಡ್ತೀನಿ. ಎಸ್, ಆ ಥರ ನಾವು ಎಲ್ಲರೂ ಒನ್ ಆ್ಯಸ್ ಒನ್ ವಿಲ್ ಗ್ರೋ ಆ್ಯಸ್ ಒನ್. ಎಸ್, ಓಕೆ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ದ ಫಸ್ಟ್ ಕ್ವೆಶ್ಚನ್ ದಟ್ ವಿ ಹ್ಯಾವ್ ಹಿಯರ್. ಮೊದಲನೇ ಪ್ರಶ್ನೆ ಏನಿದೆ ನೋಡಿ. ಎಸ್, PSI RSI 2014 ಇಂದ ರಿಸಲ್ಟ್ ಸಬ್ ಇನ್ಸ್ಪೆಕ್ಟರ್ 2014 ಪ್ರಶ್ನೆ ಇದು. ಇದೇನು ಕೊಡ್ತದೆ? ಒಂದು ಸಂಖ್ಯೆಯು 40%, ಓಕೆ, ಒಂದು ಸಂಖ್ಯೆಯ 40% 50 ಆಗಿದ್ದರೆ ಸಂಖ್ಯೆ ಎಷ್ಟು? ಓಕೆ, ಇಫ್ 40% ಆಫ್ ಅ ನಂಬರ್ ಇಸ್ 50, ವಾಟ್ ಈಸ್ ದ ನಂಬರ್ ಅಂತ ಕೇಳ್ತದೆ. ನೋಡಿ, ಸಿಂಪಲ್ ಆಗಿದೆ. 40% ಆಫ್ ಅ ನಂಬರ್, ಆ ನಂಬರ್ ನಮಗೆ ಗೊತ್ತಿಲ್ಲ. 40% ಯಾವುದೋ ನಂಬರ್, ಆ ನಂಬರ್ನ ನಾನು ಎಕ್ಸ್ ಅಂತ ತಗೋಬೋದಾ? 40% ಆಫ್ ಅ ನಂಬರ್, 40% ಆಫ್ ಅ ನಂಬರ್ ಎಕ್ಸ್ ಎಷ್ಟಾಗಿದೆ ಅಂತ ಹೇಳ್ತಾ ಇದ್ದೇನೆ? 50 ಅಂತ ಹೇಳ್ತಾ ಇದ್ದೇನೆ. 40% ಆಫ್ ಅ ನಂಬರ್ ಈಸ್ 50. ವಾಟ್ ಇಸ್ ದ ನಂಬರ್? ಸಿಂಪಲ್ ಕ್ಯಾಲ್ಕುಲೇಷನ್ಸ್. ಇವಾಗ ಏನಾಗುತ್ತೆ? ಪರ್ಸೆಂಟೇಜ್ ಅಂದ ತಕ್ಷಣ ಏನು? ಡಿವೈಡೆಡ್ ಬೈ 100 ಆಫ್ ಎಕ್ಸ್ ಈಸ್ ಈಕ್ವಲ್ಸ್ ಟು 50. ನಾ ಎಕ್ಸ್ನ ಈ ಕಡೆ ಬರ್ಕೊಂಡೆ ಅಂದ್ಕೊಳ್ಳಿ. 50, ಈ 100ನ ಆ ಕಡೆ ಕಳಿಸ್ದಲ್ಲಿ 2 0 ಆ ಕಡೆ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಡಿವೈಡೆಡ್ ಬೈ 40. ಸೊ ಇದೆಷ್ಟಾಗುತ್ತೆ? 0 0, 4 1s, 2s and 5s. ಎಕ್ಸ್ ಈಸ್ ಈಕ್ವಲ್ಸ್ ಟು 125. ಈ ಥರನೂ ಸಾಲ್ವ್ ಮಾಡ್ಬೋದು. ಅಥವಾ ನಿಮಗೆ ನಮ್ಮ ಪರ್ಸೆಂಟೇಜಸ್ ವಿಡಿಯೋ ನೋಡಿ ಐಡಿಯಾ ಇದ್ದಲ್ಲಿ ಈ 40% ಅಂದರೆ ಡೈರೆಕ್ಟ್ ಫ್ರ್ಯಾಕ್ಷನ್ ಫಾರ್ಮಲ್ಲಿ ಎಷ್ಟು ಅನ್ನೋದು ಗೊತ್ತಿದ್ರೆ ಇನ್ನೂ ಫಾಸ್ಟಾಗಿ ಸಾಲ್ವ್ ಮಾಡ್ಬೋದು. ನೋಡಿ ಏನಾಗುತ್ತೆ ಅವಾಗ ನಿಮಗೆ ಗೊತ್ತಿದ್ದಿದ್ರೆ ಫ್ರ್ಯಾಕ್ಷನ್ 40 ಫ್ರ್ಯಾಕ್ಷನ್ ಎಷ್ಟು? 40% ಅಂದರೆ ಫ್ರ್ಯಾಕ್ಷನಲ್ಲಿ ಎಷ್ಟಾಗಿದೆ? 40% ಅಂದರೆ ನೋಡಿ 22 × 2/5 ಆಗಿದೆ. 2/5 ಆಫ್ ಅ ನಂಬರ್ ಅಂತ ಅದನ್ನ ಬರ್ಕೋಬೋದಾ ನಾನು? 2/5 ಆಫ್ ಅ ನಂಬರ್ ಈಸ್ ಎಷ್ಟು? 50 ಅಂತ ಕೊಟ್ಟಲ್ಲಿ. ಇವಾಗ ನಾನು ಹೇಗೆ ಮಾಡ್ಬೋದು? 21 × 20, 21 × 2 25 ಟೈಮ್ಸ್, 25 × 5 ಎಕ್ಸ್ ಈಸ್ ಈಕ್ವಲ್ಸ್ ಟು 125. ಈ ಥರ ನಾನು ಡೈರೆಕ್ಟಾಗಿ ಸಾಲ್ವ್ ಮಾಡ್ಬೋದಾಗಿತ್ತು. ಅದು ಯಾವಾಗ? ನನಗೆ ಈ ಫ್ರ್ಯಾಕ್ಷನ್ಸ್ ಗೊತ್ತಿದ್ದಾಗೆ. ಫ್ರ್ಯಾಕ್ಷನ್ಸ್ ನಿಮ್ಗೆ ಎಲ್ಲಿವರೆಗೆ ಗೊತ್ತಿರಬೇಕು? ಯು ಹ್ಯಾವ್ ಟು ಎಲ್ಲರೂ ಕಂಠಪಾಠ ಮಾಡಬೇಕು. ಎಲ್ಲಿಂದ ಎಲ್ಲಿವರೆಗೆ? 1 ರಿಂದ 25ವರೆಗೆ. ನಾವು ಅದನ್ನ ಹೇಗೆ ಕಂಠಪಾಠ ಮಾಡಬೇಕು ಅದಕ್ಕೂ ಟ್ರಿಕ್ ಬೇಕು ಅಂದರೆ ಪ್ಲೀಸ್ ಲೆಟ್ ಅಸ್ ನೋ ಇನ್ ದ ಕಮೆಂಟ್ ಸೆಕ್ಷನ್. ನಾವು ನಿಮಗೆ ಅದನ್ನ ವಿಡಿಯೋ ಅವೈಲೇಬಲ್ ಮಾಡ್ಕೊಡ್ತೀವಿ. ಎಸ್, let's go with the next question that we have. ಏನಿದೆ ನೋಡೋಣ ಬನ್ನಿ. ನೆಕ್ಸ್ಟ್ ಕ್ವೆಶ್ಚನ್. Okay. The simple interest for a loan of rupees 5,000 at the end of 5 years at the rate of 6% is. ಓಕೆ, ಅಟ್ ದ ರೇಟ್ ಆಫ್ 6% ಈಸ್ ಅಂತ ಕೇಳ್ತಾನೆ. RSI 2014 ಇದು ಕ್ವೆಶನ್. ಮತ್ತೆ ನೋಡಿ, ದ ಸಿಂಪಲ್ ಇಂಟ್ರೆಸ್ಟ್ ಆನ್ ದ ಲೋನ್ ಎಷ್ಟಿತ್ತು ಅಂದರೆ ಪ್ರಿನ್ಸಿಪಲ್ ಎಷ್ಟಿತ್ತು? 1500 ರೂಪಾಯಿ ಸಾಲ ಪ್ರಿನ್ಸಿಪಲ್ ಇತ್ತು. ಅದಕ್ಕೆ ಟೆನ್ಯೂರ್ ಎಷ್ಟಿದೆ? 5 ವರ್ಷ ಇದೆ. ಟೆನ್ಯೂರ್ ಅಂದರೆ ಏನು? ಎಷ್ಟು ವರ್ಷಗಳಿಗೆ ತೊಗೊಂಡಿದ್ದಾನೆ? 5 ಇಯರ್ಸ್ ಇದೆ. 5 ಇಯರ್ಸ್ ಇದೆ. ದರ ಎಷ್ಟಿದೆ? ಪರ್ಸೆಂಟೇಜ್, ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಿದೆ? 6%. ಇಂಟ್ರೆಸ್ಟ್ ಎಷ್ಟಿದೆ? 6% ಪರ್ ಆ್ಯನಮ್ ಆಗಿದೆ. 6% ಪರ್ ಆ್ಯನಮ್ ಆಗಿದೆ. ನಮಗೆ ಒಂದು ಫಾರ್ಮುಲಾ ಗೊತ್ತಿದೆ. ಈ ಒಂದು ಫಾರ್ಮುಲಾ ನಿಮಗೆ ಸಿಂಪಲ್ ಇಂಟ್ರೆಸ್ಟ್ ಮೇಲೆ ಯಾವುದೇ ಪ್ರಶ್ನೆ ಬಂದರೂ ಯೂಸ್ ಮಾಡಬೇಕಾಗತ್ತೆ. ಅದೇನು ಅಂತಂತ ಕೇಳಿದಲ್ಲಿ ನೋಡಿ, ಓವರ್ ಆಲ್ ರೇಟ್ ಆಫ್ ಇಂಟ್ರೆಸ್ಟ್ ಈಸ್ ಈಕ್ವಲ್ಸ್ ಟು ರೇಟ್ ಆಫ್ ಇಂಟ್ರೆಸ್ಟ್ ಪರ್ ಆ್ಯನಮ್, ಅಂದರೆ ಪ್ರತಿ ವರ್ಷ ಎಷ್ಟು ರೇಟ್ ಆಫ್ ಇಂಟ್ರೆಸ್ಟ್ ಇರುತ್ತೆ, ಇಂಟು ಟೆನ್ಯೂರ್ ಅಂದರೆ ಟೈಮ್. ನೋಡಿ, ರೇಟ್ ಆಫ್ ಇಂಟ್ರೆಸ್ಟ್ ಪರ್ ಆ್ಯನಮ್, ರೇಟ್ ಪರ್ಸೆಂಟೇಜ್ ಪರ್ ಆ್ಯನಮ್ ಎಷ್ಟಾಗಿದೆ ಅಲ್ಲಿ ಕೊಟ್ಟಿದ್ದಾನೆ? 6% ಅಂತ ಕೊಟ್ಟಿದ್ದಾನೆ. ಟೆನ್ಯೂರ್ ಎಷ್ಟು ವರ್ಷಕ್ಕೆ ಕೊಟ್ಟಿರೋದು? 5 ವರ್ಷ. 5 × 6 30%. ಓವರ್ ಆಲ್ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಾಯಿತು? 30% ಆಯಿತು. ಅವ್ನು ಕೇಳಿರೋದೇನು ನಮಗೆ? ದ ಸಿಂಪಲ್ ಇಂಟ್ರೆಸ್ಟ್ ಅಂದರೆ ಆ ಸಿಂಪಲ್ ಇಂಟ್ರೆಸ್ಟ್ ಎಷ್ಟು ಅಂತ ಕೇಳಿದ್ದಾನೆ. ಅದೆಷ್ಟು? 30%. ಯಾವ ಅಮೌಂಟ್ದು? ನಾವು ಕೊಟ್ಟಿರೋ ಪ್ರಿನ್ಸಿಪಲ್ದು. 30% ಆಫ್ 1500.
30% ಆಫ್ 1500 ಅಂದರೆ ಏನು ಮಾಡಬೇಕು, 10% ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ, ಡಿವೈಡೆಡ್ ಬೈ 10 ಮಾಡ್ತೀವಿ. ಡಿವೈಡೆಡ್ ಬೈ 10 ಮಾಡಿದಲ್ಲಿ ಈ 0 ಹೋಗುತ್ತೆ. ಸೊ 10% ಎಷ್ಟು ಅಂತ ಗೊತ್ತಾಯಿತು ನನಗೆ, 150 ಅಂತ ಗೊತ್ತಾಯ್ತಾ. 10% 150 ಅಂತ ಗೊತ್ತಾಯಿತು. 30% ಎಷ್ಟಾಗಿರುತ್ತೆ, 3 ಟೈಮ್ಸ್ ಆಗಿರುತ್ತೆ. ಎಷ್ಟು, 450 rupees ಇಸ್ ಮೈ ಇಂಟ್ರೆಸ್ಟ್. 450 rupees ಇಸ್ ಮೈ ಇಂಟ್ರೆಸ್ಟ್. ಎಸ್, ಅರ್ಥ ಆಯ್ತಾ ಎಲ್ರಿಗೂ? ಓಕೆ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನೆಕ್ಸ್ಟ್ ಕ್ವೆಶನ್ ನೋಡೋಣ ಬನ್ನಿ. ನೆಕ್ಸ್ಟ್ ಕ್ವೆಶನ್ ಏನಾಗಿದೆ, ಅ ಮ್ಯಾನ್ ಬೈಸ್ ಎನ್ ಆರ್ಟಿಕಲ್ ಫಾರ್ ₹50 ಆ್ಯಂಡ್ ಸೆಲ್ಸ್ ಇಟ್ ಫಾರ್ ₹60. ಹಿಸ್ ಪ್ರಾಫಿಟ್ ಈಸ್ ಅವನ ಪ್ರಾಫಿಟ್ ಎಷ್ಟು ಅಂತ ಕೇಳ್ತಾನೆ. ಒಬ್ಬನು ಒಂದು ಆರ್ಟಿಕಲ್ನ ₹50 ಕೊಂಡ್ಕೊತಾನೆ, ಅದನ್ನ ₹60 ಮಾರ್ತಾನೆ. ಅವನಿಗೆ ಬಂದಿರೋ ಪ್ರಾಫಿಟ್ ಎಷ್ಟು? ಇದೇ ಕ್ವೆಶನ್. ಇಷ್ಟು ಸಿಂಪಲ್ ಆಗಿದೆ ನೋಡಿ. ಸೊ ₹50 ಏನಾಗೋಯ್ತು, ಕಾಸ್ಟ್ ಪ್ರೈಸ್ ಆಗೋಯ್ತು. ಎಷ್ಟಾಗೋಯ್ತು, ಕಾಸ್ಟ್ ಪ್ರೈಸ್ ಆಗೋಯ್ತು. ಅವ್ನು ಮಾರಿದ್ದೆಷ್ಟಕ್ಕೆ, 60ಕ್ಕೆ. ಅದೇನಾಗುತ್ತೆ, ಸೆಲ್ಲಿಂಗ್ ಪ್ರೈಸ್ ಆಗೋಯ್ತು. ಸೆಲ್ಲಿಂಗ್ ಪ್ರೈಸ್ ಎಷ್ಟಿದೆ, ₹60 ಆಗಿದೆ. ನೋಡಿ, ಒಂದು ಸಿಂಪಲ್ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ನಿಮಗೆ ಒಂದು ಬಿಸ್ನೆಸ್ಸಲ್ಲಿ ಇನ್ವೆಸ್ಟ್ ಮಾಡ್ತೀರಾ ಅಂದ್ಕೊಳ್ಳಿ. ಓಕೆ, ಒಂದು ಬಿಸ್ನೆಸ್ಸಲ್ಲಿ ಇನ್ವೆಸ್ಟ್ ಮಾಡಿದ್ರಿ, ನಿಮಗೆ ಪ್ರಾಫಿಟ್ ಬಂದರೆ ಯಾವ ಅಮೌಂಟ್ ಮೇಲೆ ಬರುತ್ತೆ, ನೀವೇನು ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಾ ಅಂದರೆ ಕಾಸ್ಟ್ ಪ್ರೈಸ್, ಅದ್ರ ಮೇಲೆ ಬರುತ್ತಾ ಪ್ರಾಫಿಟ್ಟು. ನೀವೇನು ಇವಾಗ ನಿಮಗೆ ಲಾಸ್ ಆದರೆ ಎಲ್ಲಿ ಲಾಸ್ ಆಗುತ್ತೆ, ನೀವೇನು ನಿಮ್ಮ ದುಡ್ಡೇನು ಕೈಯಿಂದ ಹೋಗಿರುತ್ತೆ ಅದ್ರ ಮೇಲೆ ತಾನೇ ಲಾಸ್ ಆಗೋದು. ಇನ್ವೆಸ್ಟ್ಮೆಂಟ್ ಅಂದರೆ ಇಲ್ಲಿ ಏನಾಗಿದೆ, ಇಲ್ಲಿ ನಿಮಗೆ ಇನ್ವೆಸ್ಟ್ಮೆಂಟ್, ಆ ಐಟಮ್ ಏನೋ ಒಂದು ಹಣ್ಣು ಅಂದ್ಕೊಳ್ಳಿ, ಆ ಹಣ್ಣು ₹50 ಪರ್ಚೇಸ್ ಮಾಡ್ದ, ₹60 ಮಾರ್ದ. ಪರ್ಚೇಸ್ ಮಾಡ್ಲಿಕ್ಕೆ ಅವ್ನು ಇನ್ವೆಸ್ಟ್ ಮಾಡಿದ್ದೆಷ್ಟು, ₹50. ಅವನಿಗೆ ಲಾಸ್ ಆಗಲಿ ಪ್ರಾಫಿಟ್ ಆಗಲಿ ಎದ್ರ ಮೇಲೆ ಆಗಬೇಕು, ಅವನಿಗೆ ಕಾಸ್ಟ್ ಪ್ರೈಸ್ ಮೇಲೆ ಆಗಬೇಕು. ಸೊ ಆಲ್ವೇಸ್ ರಿಮೆಂಬರ್ ಪರ್ಸೆಂಟೇಜ್ ಪ್ರಾಫಿಟ್ ಅಂದರೆ ಏನು, ಪ್ರಾಫಿಟ್ ಅಪಾನ್ ಕಾಸ್ಟ್ ಪ್ರೈಸ್. ಲಾಸ್ ಆಗಿರಲಿ ಪ್ರಾಫಿಟ್ ಆಗಿರಲಿ, ಇಟ್ ವಿಲ್ ಬಿ ಆಲ್ವೇಸ್ ಬಿ ಕಂಪೇರ್ಡ್ ವಿತ್ ಕಾಸ್ಟ್ ಪ್ರೈಸಿಂದ ಕಂಪೇರ್ ಆಗುತ್ತೆ. ಅದೇ ನಾನು ನಿಮಗೆ ಲಾಸ್ ಪರ್ಸೆಂಟೇಜ್ ಹೇಳಬೇಕಂದ್ರೆ, ಪರ್ಸೆಂಟೇಜ್ ಲಾಸ್ ಅಂದರೆ ಏನಾಗುತ್ತೆ ಹೇಳಿ, ನೀವು ಹೇಳಿ, ಲಾಸ್ ಅಪಾನ್ ಕಾಸ್ಟ್ ಪ್ರೈಸ್ ಇಂಟು 100 ಆಗುತ್ತೆ. ನಮಗಿಲ್ಲಿ ಬೇಕಾಗಿರೋ ಫಾರ್ಮುಲಾ ಯಾವುದು, ಇದು. ಅವನು ಪ್ರಾಫಿಟ್ ಆಗಿರೋದು ಎಷ್ಟು ನೋಡಿ, ಪ್ರಾಫಿಟ್ ಆಗಿರೋದು ಅವ್ರಿಗೆ ಬಂದಿರೋದು 50ಗೆ ಕೊಂಡ್ಕೊಂಡು 60ಗೆ ಮಾರ್ದ, ಅಂದರೆ ₹10 ಗಳಿಸ್ದ. ಎಷ್ಟು ಇನ್ವೆಸ್ಟ್ ಮಾಡಿದ ಅವನಿಗೆ, ಕಾಸ್ಟ್ ಪ್ರೈಸ್ ಎಷ್ಟು, ₹50. ಓಕೆ, ₹50 ಇಂಟು 100 ಮಾಡಿದಲ್ಲಿ ನನಗೆ ಪರ್ಸೆಂಟೇಜ್ ಬಂದುಬಿಡುತ್ತೆ. ಇದು 50 2 ಟೈಮ್ಸ್ ಮಾಡಿಬಿಡ್ತೀನಿ. ಇಲ್ಲಿ ನನಗೆ 20% ಅವನೇನು ಮಾಡ್ದ, ಪ್ರಾಫಿಟ್ ಮಾಡ್ದ. ನನಗೆ ಆಪ್ಷನಲ್ಲಿ ಅದಿದೆನಾ, ಎಸ್, ಆಪ್ಷನ್ ಬಿ ಆಗಿದೆ. ಎಸ್, ಈ ಥರ ನೀವು ಪ್ರತಿ ಒಂದು ಸಿಂಪಲ್ ಇಂಟ್ರೆಸ್ಟ್, ಕಾಂಪೌಂಡ್ ಇಂಟ್ರೆಸ್ಟ್, ಪ್ರಾಫಿಟ್ ಆ್ಯಂಡ್ ಲಾಸ್ ಕ್ವೆಶನ್ನು ಪರ್ಸೆಂಟೇಜಸ್ ಮೇಲೆ ಬೇಸ್ಡಾಗಿ ಕೂಡ ಮಾಡ್ಬೋದು. ಅದು ಹೇಗೆ ಅಂದರೆ ನಿಮಗೆ ತಿಳ್ಕೊಬೇಕು, ಇನ್ನೂ ಟ್ರಿಕ್ಸ್ ಬೇಕಾಗಿದ್ದರೆ ಪ್ಲೀಸ್ ಲೆಟ್ ಅಸ್ ನೋ ಇನ್ ದ ಕಮೆಂಟ್ ಸೆಕ್ಷನ್. ಓಕೆ, ನೆಕ್ಸ್ಟ್ ಕ್ವೆಶನ್ ನೋಡೋಣ ಬನ್ನಿ. ಏನಾಗಿದೆ, ಕ್ವೆಶನ್ ನಂಬರ್ 45 ಏನು ಹೇಳ್ತಾ ಇದೆ, ಇದು PSI ಸಿವಿಲ್ 2009ರಿಂದ ಇದೆ ನೋಡಿ. ಇದು ಎದ್ರ ಬಗ್ಗೆ ಇದೆ, ಪಾರ್ಟ್ನರ್ಶಿಪ್ ಬಗ್ಗೆ ಇದೆ. ಪಾರ್ಟ್ನರ್ಶಿಪ್ಪಲ್ಲಿ ಒಂದು ಸಣ್ಣ ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಳ್ಳಿ. ಏನು ಅಂದರೆ, ಇನ್ವೆಸ್ಟ್ಮೆಂಟ್ ಅಂದರೆ ಎಷ್ಟು ಇನ್ವೆಸ್ಟ್ ಮಾಡಿರ್ತಾನೆ ಅದು ಇಂಟು ಟೆನ್ಯೂರ್ ಅಂದರೆ ಯಾವ ಟೈಮ್ ಪೀರಿಯಡ್, ಎಷ್ಟು ವರ್ಷಗಳು ಅಥವಾ ಎಷ್ಟು ತಿಂಗಳಿಗೆ ಇನ್ವೆಸ್ಟ್ ಮಾಡಿರ್ತಾನೆ, ಇಷ್ಟು ಇನ್ವೆಸ್ಟ್ಮೆಂಟ್ ಟು ಒಬ್ಬನ ಪಾರ್ಟ್ನರ್ ಇನ್ವೆಸ್ಟ್ ಮಾಡಿದ್ದು, ಇನ್ನೊಬ್ಬನ ಪಾರ್ಟ್ನರ್ ಇನ್ವೆಸ್ಟ್ ಮಾಡಿದರೆ I2 ಇಂಟು T2 ಟೆನ್ಯೂರ್ 2. ಇದೊಂದು ಫಾರ್ಮುಲಾ ನೆನ್ಪಿಟ್ಕೊಳ್ಳಿ. ಇದು ಇಟ್ ಈಸ್ ಆಲ್ಸೋ ಈಕ್ವಲ್ಸ್ ಟು ಪ್ರಾಫಿಟ್ ಒನ್ ಇಷ್ಟು ಪ್ರಾಫಿಟ್ 2. ಇದು ಯಾಕೆ ಹೀಗೆ, ಇದನ್ನ ತಿಳ್ಕೊಳ್ಳೋಣ. ಬಟ್ ಲೆಟ್ ಸಾಲ್ವ್ ದ ಕ್ವೆಶನ್ ಯೂಸಿಂಗ್ ದ ಫಾರ್ಮುಲಾ. ಈಗ ನಮ್ಮ ಹತ್ರ ಇರೋ ಫಾರ್ಮುಲಾಯಿಂದ ಡೈರೆಕ್ಟಾಗಿ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡೋಣ. ಅದಾದಮೇಲೆ ನಾನು ನಿಮಗೆ ಇದು ಯಾಕೆ ಹೀಗೆ ಅಂತ ಹೇಳ್ತೀನಿ. ಎಸ್, ಬನ್ನಿ. ನಾವು ಲೆಟ್ಸ್ ಹ್ಯಾವ್ ಅ ಲುಕ್ ಅಟ್ ದ ಕ್ವೆಶನ್. ಏನಾಗಿದೆ, ಅಮಿತ್ ಸ್ಟಾರ್ಟೆಡ್ ಅ ಬಿಸ್ನೆಸ್. ಓಕೆ, ಪೂರ್ತಿ ವರ್ಡ್ ತಗೊಂಡ್ಬಿಡೋಣ. ಓಕೆ, ಅಮಿತ್ ಸ್ಟಾರ್ಟೆಡ್ ಅ ಬಿಸ್ನೆಸ್ ಬೈ ಇನ್ವೆಸ್ಟಿಂಗ್ ₹30,000. ಅಮಿತ್ ಅನ್ನೋ ಒಬ್ಬ ವ್ಯಕ್ತಿ ಎಷ್ಟು ಇನ್ವೆಸ್ಟ್ ಮಾಡ್ದ, ₹30,000 ಇನ್ವೆಸ್ಟ್ ಮಾಡಿ ಒಂದು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ದ. ಓಕೆ, ನೆಕ್ಸ್ಟ್ ಏನಾಗಿದೆ, ರಾಹುಲ್ ಜಾಯಿನ್ ದ ಬಿಸ್ನೆಸ್ ಆಫ್ಟರ್ ಸಮ್ ಟೈಮ್ ಆ್ಯಂಡ್ ಇನ್ವೆಸ್ಟೆಡ್ ₹20,000. ರಾಹುಲ್ ಅನ್ನೊಬ್ಬನು ಇನ್ನೊಬ್ಬ ವ್ಯಕ್ತಿ ಅದೇ ಬಿಸ್ನೆಸ್ಸಲ್ಲಿ ಎಷ್ಟು ಇನ್ವೆಸ್ಟ್ ಮಾಡ್ದ, $20,000 ಇನ್ವೆಸ್ಟ್ ಮಾಡ್ದ. ಯಾವಾಗ, ಒಂದು ಸ್ವಲ್ಪ ದಿನಗಳು ಆದಮೇಲೆ $20,000 ಇನ್ವೆಸ್ಟ್ ಮಾಡ್ದ. ಅಟ್ ದ ಎಂಡ್ ಆಫ್ ದ ಇಯರ್ ಅಂದರೆ ಒಂದು ವರ್ಷ ಆದಮೇಲೆ ಅಂದರೆ ಅಮಿತ್ ಇನ್ವೆಸ್ಟ್ ಮಾಡಿದ್ದು ಎಷ್ಟು, ಅಮಿತ್ ಪೂರ್ತಿ 1 ವರ್ಷ ಇನ್ವೆಸ್ಟ್ ಮಾಡಿರ್ತಾನ ಅಂದರೆ ಇವನಿಗೆ ಎಷ್ಟು ಇಂಟು 12 ಮಾಡ್ತೀವ. ನೆಕ್ಸ್ಟ್ ಇಷ್ಟು ನೋಡಿ, ಅಟ್ ದ ಎಂಡ್ ಆಫ್ ದ ಇಯರ್ ಅ ಪ್ರಾಫಿಟ್ ವಾಸ್ ಡಿವೈಡೆಡ್ ಇನ್ ದ ರೇಷಿಯೋ 2:1. ಏನು,
2:1. ಪ್ರಾಫಿಟ್ ಏನು ರೇಷಿಯೋಲ್ಲಿ ಡಿವೈಡ್ ಆಗಿದೆ? 2:1 ಅಲ್ಲಿ ಡಿವೈಡ್ ಆಗಿದೆ. ಓಕೆ, 2:1. ನೆಕ್ಸ್ಟ್ ಏನು ಕೇಳ್ತಾನೆ? ಆಫ್ಟರ್ ಹೌ ಮೆನಿ ಮಂತ್ಸ್ ಡಿಡ್ ರಾಹುಲ್ ಜಾಯಿನ್ ದ ಬಿಸ್ನೆಸ್? ರಾಹುಲ್ ಎಷ್ಟು ತಿಂಗಳುಗಳಾದ ಮೇಲೆ ಆ ಬಿಸ್ನೆಸ್ಸನ್ನು ಜಾಯಿನ್ ಮಾಡಿದರು? ಸಿಂಪಲ್ ಕ್ವೆಶ್ಚನ್. ಓಕೆ, ಇವಾಗ ನಮಗೆ ಪ್ರಾಫಿಟಿಗೆ ಈಕ್ವೇಟ್ ಮಾಡ್ಕೋಬೇಕು. ಈಕ್ವೇಟ್ ಮಾಡಬೇಕಂದ್ರೆ ಏನು? ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೇನು ಅದೇ. ನೋಡಿ ಇವಾಗ ಏನಾಗುತ್ತೆ? 30,000 ಇಂಟು 12 ಈಸ್ ಈಕ್ವಲ್ಸ್ ಟು 20,000 ಇಂಟು ಎಕ್ಸ್ ಇಂಟು 2. ಎಷ್ಟಾಗಿದೆನಾ? ಇಲ್ಲಿ 4 0, ಇಲ್ಲಿ 4 0 ತೆಗೆದೆ. 12 3s is 36 ಈಸ್ ಈಕ್ವಲ್ಸ್ ಟು ಇಲ್ಲಿ ಎಷ್ಟು ಉಳಿದಿದೆ? 4x ಉಳಿದಿದೆ. 4 1s 9s. ಎಕ್ಸ್ ಈಸ್ ಈಕ್ವಲ್ಸ್ ಟು ಎಷ್ಟು ಬಂತು? 9. ಇದೇನು? 9 months. 9 months. ಎಷ್ಟು ತಿಂಗಳ ಇನ್ವೆಸ್ಟ್ ಮಾಡಿದ್ದಾನೆ ರಾಹುಲ್? ಎಷ್ಟು ತಿಂಗಳ ಇನ್ವೆಸ್ಟ್ ಮಾಡಿದ್ದಾನೆ? 9 ತಿಂಗಳ ಇನ್ವೆಸ್ಟ್ ಮಾಡಿದ್ದಾನೆ. ಆದರೆ ಪ್ರಶ್ನೆ ನಮಗೆ ಕೇಳಿರೋದು ಏನು? ಎಷ್ಟು ತಿಂಗಳುಗಳ ಆದಮೇಲೆ, ಆಫ್ಟರ್ ಹೌ ಮೆನಿ ಮಂತ್ಸ್ ಡಿಡ್ ರಾಹುಲ್ ಜಾಯಿನ್ ದ ಬಿಸ್ನೆಸ್? ಎಷ್ಟು ತಿಂಗಳುಗಳ ಆದಮೇಲೆ ರಾಹುಲ್ ಜಾಯಿನ್ ಮಾಡಿರೋದು ಬಿಸ್ನೆಸ್? ಅವನು 9 ತಿಂಗಳ ಇನ್ವೆಸ್ಟ್ ಮಾಡಿದ್ದಾನೆ ಅಂದರೆ, ಅಮಿತ್ 12 ತಿಂಗಳ ಇನ್ವೆಸ್ಟ್ ಮಾಡಿದ್ದಾನೆ ಅಂದರೆ ಅವ್ರ ಡಿಫರೆನ್ಸ್ ಎಷ್ಟು? ಆ 3 ತಿಂಗಳ 3 months ಆದಮೇಲೆ ರಾಹುಲ್ ಜಾಯಿನ್ ದ ಬಿಸ್ನೆಸ್. ಎಸ್, ಎಲ್ರಿಗೂ ಅರ್ಥ ಆಯ್ತಾ? ನಾವು ಲೆಟ್ಸ್ ಅಂಡರ್ಸ್ಟ್ಯಾಂಡ್ ಅಲ್ಲೇನಾಗಿದೆ. ಅಲ್ಲಿ ನೋಡಿ, ಅಲ್ಲಿ ಯಾಕೆ ನಾನು ಈಕ್ವೇಟ್ ಮಾಡಿದೆ ಅನ್ನೋದಕ್ಕೆ ಸಿಂಪಲ್. ಇದು ಈಕ್ವೇಟ್ ಮಾಡಿದ್ದು ಯಾಕೆ ಅನ್ನೋದಕ್ಕೆ ಎಕ್ಸ್ಪ್ಲನೇಷನ್. ಯಾಕೆ ಸರ್ ಹಿಂಗೆ ಫಾರ್ಮುಲಾ ಡೈರೆಕ್ಟ್ ತೊಗೋಬೇಡಿ, ನಮಗೊಂದು ಅಂಡರ್ಸ್ಟ್ಯಾಂಡಿಂಗ್ ಕೊಡಿ ಅಂದರೆ ಈ ಥರ ನೋಡಿ. ಇನ್ವೆಸ್ಟ್ಮೆಂಟ್ ಇಲ್ಲಿ ಎಷ್ಟಾಗಿದೆ? 30,000 ಇಂಟು 12 ಇಷ್ಟು. ಅಲ್ಲಿ ಇನ್ವೆಸ್ಟ್ಮೆಂಟು ಇವೊಂದು ರಾಹುಲ್ದು 20,000. 20,000 ಇಂಟು ಟೆನ್ಯೂರ್ ನಮಗೆ ಗೊತ್ತಿದೆ. ಇವಾಗ ನಮಗೆ ಟೆನ್ಯೂರ್ ಗೊತ್ತಾಗ್ಬಿಟ್ಟಿದೆ 9. ಅದನ್ನು ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಇವಾಗ ಇದನ್ನ ಡಿವೈಡ್ ಮಾಡಿ. 4 zeros 4 zeros. ಓಕೆ, ಇಲ್ಲೇನಿದೆ? 3 1s 3 3s. ಓಕೆ, 3 1s 3 4s. ಓಕೆ, ಇಲ್ಲೇನಾಗಿದೆ? ರೇಷಿಯೋ ಏನು ಬಂದಿದೆ ನಮಗೆ ಇವಾಗ? ಕರೆಕ್ಟ್ ಆಗಿದೆನಾ? 4:1 ಅಂತ ರೇಷಿಯೋ ಬಂದಿದೆ. 4:1 ಯಾಕೆ ಬಂತ್ರಿ ರೇಷಿಯೋ ಇದು? ಇಲ್ಲಿ ಇನ್ನೊಂದು 2 ಇದೆನಾ? ಹಾಂ, 2 ಇದೆ ಇಲ್ಲಿ. 2 1s 2 2s. ಸೊ ರೇಷಿಯೋ ಏನಾಗಿದೆ? 2:1. ಸೊ ದ್ಯಾಟ್ ಈಸ್ ವಾಟ್ ಐ ಮೀನ್. ಯಾಕೆ ಈಕ್ವೇಟ್ ಮಾಡಿದೆ ಅಂದರೆ ನೋಡಿ, ಪ್ರೂಫ್ ಇಲ್ಲಿದೆ. ನೀವು ಯಾವಾಗ ಇನ್ವೆಸ್ಟ್ಮೆಂಟ್ ಇಂಟು ಟೆನ್ಯೂರ್ ಮಾಡ್ತೀರಾ, ನಿಮ್ಮ ಇನ್ವೆಸ್ಟ್ಮೆಂಟು ಮತ್ತು ನೀವು ಎಷ್ಟು ಇನ್ವೆಸ್ಟ್ ಮಾಡಿರ್ತೀರಾ ಇಂಟು ಸಮಯ, ಅಂದರೆ ಎಷ್ಟು ಟೈಮಿಗೆ ಇನ್ವೆಸ್ಟ್ ಮಾಡಿರ್ತೀರಾ, ಇಫ್ ಯು ಈಕ್ವೇಟ್ ಇಟ್ ಯು ವಿಲ್ ಗೆಟ್. ಅವೆರಡನ್ನ ಈಕ್ವೇಟ್ ಮಾಡಿದಾಗೆ ನಿಮ್ಗೇನು ಬರುತ್ತೆ? ಒಂದು ಪ್ರಾಫಿಟ್ ರೇಷಿಯೋ ಬರುತ್ತೆ. ಅದಕ್ಕೆ ನಾವು ಆ ಫಾರ್ಮುಲಾನ ತೊಗೊಂಡಿರೋದು. ಎಲ್ರಿಗೂ ಅರ್ಥ ಆಯ್ತಾ? ಎಸ್, ನಿಮಗೆ ಆ್ಯಸ್ ಐ ಆಲ್ವೇಸ್ ಟೆಲ್ ಯು, ನಿಮಗೆ ಒಂದು ಸಪ್ರೇಟಾಗಿ ಪಾರ್ಟ್ನರ್ಶಿಪ್ ಮೇಲೆ ವಿಡಿಯೋ ಬೇಕಿದ್ರೆ ನಮಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ. ಸೊ ನೆಕ್ಸ್ಟ್ ಕ್ವಶನ್ ಏನಾಗಿದೆ ನೋಡೋಣ ಬನ್ನಿ. ನೆಕ್ಸ್ಟ್ ಕ್ವಶನ್ ಏನು ಹೇಳ್ತಾ ಇದೆ? PSI ಸಿವಿಲ್ 2007ರಿಂದ ಇದೆ. ಮೆನಿ ಆಫ್ ಯು ಹ್ಯಾವ್ ಆನ್ಸರ್ಡ್ ದಿಸ್ ಕ್ವೆಶನ್ ಇನ್ ಟೆಲಿಗ್ರಾಮ್ ಆ್ಯಂಡ್ ಇಟ್ಸ್ ಅ ರಿಯಲಿ ಗುಡ್ ಥಿಂಗ್. ನೋಡೋಣ ಆದರೆ ಯಾವ ಥರ ಸಾಲ್ವ್ ಮಾಡಬೇಕು, ಸಿಂಪಲ್, ಎಲ್ರಿಗೂ ಅರ್ಥ ಆಗಂಗೆ ಡಿಸ್ಕಸ್ ಮಾಡೋಣ. ಓಕೆ, ದ ಮಂತ್ಲಿ ಇನ್ಕಮ್ ಆಫ್ ಕೋಮಲ್ ಆ್ಯಂಡ್ ಆಶಾ ಆರ್ ಇನ್ ದ ರೇಷಿಯೋ 4:3. ಓಕೆ, ಇನ್ಕಮ್ಮು ಕೋಮಲ್ ಮತ್ತು ಆಶಾದು ಇನ್ಕಮ್ಮು ಏನು ರೇಷಿಯೋಲಿದೆ? 4:3 ರೇಷಿಯೋಲಿದೆ. ಓಕೆ, ಆ್ಯಂಡ್ ದರ್ ಮಂತ್ಲಿ ಎಕ್ಸ್ಪೆನ್ಸಸ್ ಆರ್ ಇನ್ ದ ರೇಷಿಯೋ. ಎಕ್ಸ್ಪೆನ್ಸಸ್ ಒಂದು ರೇಷಿಯೋಲಿದೆ. ಏನದು? ಯಾವ ರೇಷಿಯೋ ಇದೆ ಅದು? 3:2 ರೇಷಿಯೋಲಿದೆ. ಓಕೆ, ನೋಡಿ, ವಾಟ್ ಈಸ್ ದ ಟೋಟಲ್ ಆ್ಯಂಡ್ ಬೋತ್ ಸೇವ್ ₹600. ಇಬ್ಬರು ಎಷ್ಟು ಉಳಿತಾಯ ಮಾಡ್ತಾರೆ? ಸೇವಿಂಗ್ಸು ಅಂದರೆ ಉಳಿತಾಯ ಎಷ್ಟು ಮಾಡ್ತಾ ಇದ್ದಾರೆ? ₹600 ಮಾಡ್ತಾ ಇದ್ದಾರೆ ಉಳಿತಾಯ. ಓಕೆ, 600 rupees ಮಾಡ್ತಾ ಇದ್ದಾರೆ. ನೋಡಿ, ವಾಟ್ ಈಸ್ ದ ಟೋಟಲ್ ಮಂತ್ಲಿ ಇನ್ಕಮ್? ಅವರು ತಿಂಗಳದ ಆದಾಯ ಎಷ್ಟು ಅನ್ನೋದು ಕೇಳ್ತಾ ಇದ್ದಾನೆ. ಓಕೆ, ನೋಡಿ, ಒಂದು ಸಿಂಪಲ್ ಸಿನಾರಿಯೋ. ನಿಮಗೆ ನಾಳೆ ಜಾಬ್ ಸಿಗುತ್ತೆ, ಆಗಲೇ ಮಾಡ್ತಾ ಇದ್ದೀರ ಭಾಳ ಜನ. ಓಕೆ, ನಿಮಗೇನು ಇನ್ಕಮ್ ಬರುತ್ತೆ, ಏನಾದರೂ ಇನ್ಕಮ್ ಬರುತ್ತಲ್ಲ, ಇನ್ಕಮ್ ಅಂದರೆ ಆದಾಯ, ನಿಮ್ಗೆ ಎಷ್ಟು ಇನ್ಕಮ್ ಬರುತ್ತೆ ಅದರ ಒಳಗಡೆಯಿಂದ ನೀವು ಎಷ್ಟು ಖರ್ಚು ಮಾಡ್ತೀರಾ ಅಂದರೆ ಎಕ್ಸ್ಪೆಂಡಿಚರ್ನ ತೆಗೆದಾಗೆ ನನಗೇನು ಬರುತ್ತೆ? ಇನ್ಕಮ್. ನಿಮ್ಗೆ ಎಷ್ಟು ಆದಾಯ ಬರುತ್ತೆ ಅದರೊಳಗಡೆಯಿಂದ ನಿಮ್ಮ ಖರ್ಚನ್ನು ತೆಗೆದಾಗೆ ನಿಮಗೇನು ಉಳಿದಿದ್ದ ದುಡ್ಡನ್ನ ಏನಂತ ಕರಿತೀರಾ? ಉಳಿದಿದ್ದ ದುಡ್ಡನ್ನ ಸೇವಿಂಗ್ಸ್ ಅಂತ ಕರಿತೀವಿ. ಅದೇ ಸೇಮ್ ಲಾಜಿಕ್ನ ಇಲ್ಲಿ ಅಪ್ಲೈ ಮಾಡೋಣ ಬನ್ನಿ. ಇವಾಗ ನಮಗೆ ಏನು ಕೊಟ್ಟಿದ್ದಾನೆ? ರೇಷಿಯೋಸ್ ಕೊಟ್ಟಿದ್ದಾನೆ. ಆ್ಯಕ್ಚುಯಲ್ ವ್ಯಾಲ್ಯೂ ಎಷ್ಟಾಗಿರುತ್ತೆ? ಮಲ್ಟಿಪಲ್ ಆಫ್ ಸಮ್ HCF. ನೀವು ನಮ್ಮ ರೇಷಿಯೋಸ್ ವಿಡಿಯೋ ಕೂಡ ನೋಡಿರಬೇಕು ಇದು ಅರ್ಥ ಆಗಬೇಕಂದ್ರೆ. ಬಟ್ ಬೇಸಿಕ್ಕಾಗಿ ಹೇಳ್ಬಿಡ್ತೀನಿ ನೋಡಿ.
ಇದು ರೇಷಿಯೋ ನಿಮಗೆ ಆಕ್ಚುಯಲ್ ವ್ಯಾಲ್ಯೂ ಬೇಕಂದ್ರೆ ಇಟ್ ಮಸ್ಟ್ ಬಿ ಮಲ್ಟಿಪ್ಲೈಡ್ ವಿತ್ ಸಮಥಿಂಗ್ ಎಕ್ಸ್. ಅದನ್ನ ಇಲ್ಲಿ ನಾನು ಎಕ್ಸ್ ಅಂತ ತೊಗೊತೀನಿ. ಓಕೆ, ಇಲ್ಲಿ ಬೇರೆ ಎಕ್ಸ್ಪೆಂಡಿಚರ್ಗೆ ವೈ ಅಂತ ತೊಗೊತೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಇಲ್ಲಿ ಕೋಮಲ್ ಇದ್ದಾರೆ, ಇಲ್ಲಿ ಇನ್ನೊಬ್ರು ಯಾರು ಆಶಾ ಇದ್ದಾರೆ. ಓಕೆ, ಕೋಮಲ್ ಇದ್ದಾರೆ, ಇಲ್ಲಿ ಆಶಾ ಇದ್ದಾರೆ. ನಾವು ಇಲ್ಲಿ ನೋಡಿ, ಅವರ ಇನ್ಕಮ್ಮು, ಅವರ ಎಕ್ಸ್ಪೆಂಡಿಚರು. ಓಕೆ, ಇನ್ಕಮ್ ಏನು ರೇಷಿಯೋ ಅಲ್ಲಿದೆ? ಇನ್ಕಮ್ ಬಂದು 4:3 ಅಲ್ಲಿದೆ. ಓಕೆ, ಅದನ್ನ 4x ಮತ್ತು 3x ಅಂತ ಬರ್ಕೋಬೋದಾ? ಅವ್ರ ಎಕ್ಸ್ಪೆಂಡಿಚರು 3:2 ರೇಷಿಯೋ ಇಲ್ಲಿದೆ. ಮತ್ತು 3y ಮತ್ತು 2y ಅಂತ ಬರ್ಕೋಬೋದಾ? ನಾನು ಸೇವಿಂಗ್ಸ್ ಅಂದರೆ ಏನಂತ ಕಂಡುಹಿಡ್ದಿದ್ದೀನಿ. ಓಕೆ, ಇನ್ಕಮ್ ಮೈನಸ್ ಎಕ್ಸ್ಪೆಂಡಿಚರ್. ಕಾವ್ಯ ಅವರ ಇನ್ಕಮ್ ಎಷ್ಟು? 4x ಮೈನಸ್ ಕಾವ್ಯ ಅವರ ಎಕ್ಸ್ಪೆಂಡಿಚರ್ ಎಷ್ಟು? 3y. ಸಾರಿ, ಕೋಮಲ್ ಅವರ ಈಸ್ ಈಕ್ವಲ್ಸ್ ಟು ಸೇವಿಂಗ್ಸ್ ಅಂದರೆ ಎಷ್ಟು? ಸೇವಿಂಗ್ಸ್ ಕೊಟ್ಟಿರೋದು 600 ರೂಪಾಯಿ ಅಂತ ಕೊಟ್ಟಿದ್ದಾನೆ ಸೇವಿಂಗ್ಸ್. ನೆಕ್ಸ್ಟ್ ಅದೇ ಥರ ಇನ್ನೊಂದು ಇಕ್ವೇಷನ್ ಏನು ಬರುತ್ತೆ? ಆಶಾ 3x ಇಸ್ ದ ಇನ್ಕಮ್, ಎಕ್ಸ್ಪೆಂಡಿಚರ್ ಇಸ್ 2y ಈಸ್ ಈಕ್ವಲ್ಸ್ ಟು 3x ಮೈನಸ್ 2y ಈಸ್ ಈಕ್ವಲ್ಸ್ ಟು 600. ನನಗೆ ಕೇಳಿರೋದೇನೇನು, ನನಗೆ ಬೇಕಾಗಿರೋದೇನು? ವಾಟ್ ಇಸ್ ದ ಟೋಟಲ್ ಮಂತ್ಲಿ ಇನ್ಕಮ್? ಸೊ ನಾನು ಯಾವ ಟರ್ಮ್ ಮೇಲೆ ವರ್ಕ್ ಮಾಡಬೇಕು? ಎಕ್ಸ್ ಮೇಲೆ ವರ್ಕ್ ಮಾಡಬೇಕಾ, ವೈ ಮೇಲೆ ವರ್ಕ್ ಮಾಡಬೇಕಾ? ಎಕ್ಸ್ ಮೇಲೆ ವರ್ಕ್ ಮಾಡಬೇಕು. ಸೊ ನಾನು ಏನನ್ನ ಎಲಿಮಿನೇಟ್ ಮಾಡಬೇಕು? ಯಾವ್ದನ್ನ ತೆಗೆದು ಹಾಕಬೇಕು? ಇದನ್ನ ತೆಗೆದು ಹಾಕಬೇಕು ಅಂದರೆ ಇದು ಈಕ್ವೇಷನ್ 1, ಇದು ಈಕ್ವೇಷನ್ 2 ಸರ್. ನೋಡಿ, ಇಲ್ಲಿಂದ ತೆಗೆದು ಹಾಕಬೇಕು ವೈನ ಅಂದರೆ ನಾನು ಇಲ್ಲೇನು ಮಲ್ಟಿಪ್ಲೈ ಮಾಡಬೇಕು? ಇಲ್ಲಿ ಈ 2ನ ಇಲ್ಲಿ ಮಲ್ಟಿಪ್ಲೈ ಮಾಡಬೇಕು. 2 ಈಕ್ವೇಷನ್ ಬಂದಿದೆ, ಸೈಮಲ್ಟೇನಿಯಸ್ ಈಕ್ವೇಷನ್ ಸಾಲ್ವ್ ಮಾಡಬೇಕು. ಎಸ್, 2 ಇಲ್ಲಿ ಏನು ಮಲ್ಟಿಪ್ಲೈ ಮಾಡಬೇಕು? ಈ 3ಇಂದ ಈಕ್ವೇಷನ್ 2ನ 3ಇಂದ ಮಲ್ಟಿಪ್ಲೈ ಮಾಡಬೇಕು. ನೋಡಿ, ಅವಾಗ ಏನು ಬರುತ್ತೆ? ನಾನು ಈ 2ಇಂದ ಇದನ್ನ ಮಲ್ಟಿಪ್ಲೈ ಮಾಡ್ತಿದ್ದೀನಿ. 8x ಮೈನಸ್ 2 ಇಂಟು 3 6y ಈಸ್ ಈಕ್ವಲ್ಸ್ ಟು 6 ಇಂಟು 2 1200. ಸರಿನಾ? ಈಕ್ವೇಷನ್ 2 ಇಂಟು 3 3 3 9x ಮೈನಸ್ 3 2 6y ಈಸ್ ಈಕ್ವಲ್ಸ್ ಟು 6 ಇಂಟು 3 1800 ಆಯಿತು. ಇವಾಗ ಇವೆರಡೂನ ಈಕ್ವೇಷನ್ 3 ಮತ್ತು 4 ಅಂತ ಬರೀಲ್ಲ, 3 ಮತ್ತು 4 ಇವೆರಡೂ ನಾನು ಏನು ಮಾಡಬೇಕು? ಸಬ್ಸ್ಟ್ರಾಕ್ಟ್ ಮಾಡಬೇಕು, ಆ್ಯಡ್ ಮಾಡಬೇಕು. ಯಾಕೆ? ಇದನ್ನ ಎಲಿಮಿನೇಟ್ ಮಾಡಬೇಕು. ಸೊ ಥ್ರೂ ಔಟ್ ಸಬ್ಸ್ಟ್ರಾಕ್ಟ್ ಮಾಡಿದೆ ಅಂದ್ಕೊಳ್ಳಿ. ಸಬ್ಸ್ಟ್ರಾಕ್ಟ್ ಮಾಡಿದಾಗ ಏನಾಗುತ್ತೆ? ಇಲ್ಲಿ ಮೈನಸ್ ಇಂಟು, ಇಲ್ಲಿ ಮೈನಸ್ ಇದೆ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಪ್ಲಸ್ ಆದರೆ ಪ್ಲಸ್ -6 ಪ್ಲಸ್ y ಅಂದರೆ ನನಗೆ ಎಲಿಮಿನೇಟ್ ಆಗುತ್ತೆ. ಸೊ ಇಲ್ಲಿ ನಾನು ಮೈನಸ್ ಮಾಡಬೇಕು. ಇಲ್ಲಿ ಮೈನಸ್ ಮಾಡಿದಲ್ಲಿ ಇಲ್ಲಿ ಸೈನ್ ಏನಾಗುತ್ತೆ? ಪ್ಲಸ್ ಆಗುತ್ತೆ. ಇಲ್ಲೇನಾಗುತ್ತೆ? ಮೈನಸ್ ಆಗೇ ಇರುತ್ತೆ. ನೋಡಿ, 8 ಮೈನಸ್ 9 1x ಉಳಿತಾ? ಪ್ಲಸ್ 8 ಮೈನಸ್ 9x ಎಷ್ಟು ಉಳಿತು? -x ಮೈನಸ್ 1x ಅಂತ ಬರೀಬೋದಾ? ಓಕೆನಾ? ಇದೆರಡು ಎಲಿಮಿನೇಟ್ ಆಯಿತು. -6y ಪ್ಲಸ್ 6y ಏನಾಯಿತು? ಎಲಿಮಿನೇಟ್ ಆಯಿತಾ? ನೋಡಿ, ಇವಾಗ ಪ್ಲಸ್ 1200 ಮೈನಸ್ 1800 ಎಷ್ಟು ಉಳಿತು ನನಗೆ? ಮೈನಸ್ 600 ಉಳಿತಾ? ಸೊ ಎಕ್ಸ್ ವ್ಯಾಲ್ಯೂ ಎಷ್ಟಂತ ಬಂತು? 600 ಅಂತ ಬಂತು. ಎಕ್ಸ್ ವ್ಯಾಲ್ಯೂ 600 ಅಂತ ಬಂತು. ತಕ್ಷಣ ಇವಾಗ ಏನು ಮಾಡ್ಬೇಕು? ನಾನು ಇದನ್ನ ಸಬ್ಸ್ಟಿಟ್ಯೂಟ್ ಮಾಡಬೇಕು ಇನ್ಕಮ್ ಒಳಗಡೆ. ಸೊ ಕೋಮಲ್ ಅವರ ಇನ್ಕಮ್ಮು ಎಷ್ಟು? ಮಲ್ಟಿಪ್ಲೈ ಏನಾದರೂ ಒಂದು ಟರ್ಮ್ ಮಾಡಬೇಕು. ಆ ಟರ್ಮ್ ಏನು? 600. ಕೋಮಲ್ ಅವರ ಇನ್ಕಮ್ ಎಷ್ಟು? 4 ಇಂಟು ಎಕ್ಸ್ ಎಷ್ಟು? 600. ಸೊ ಎಷ್ಟು ಬಂತು ಕೋಮಲ್ ಅವರ ಇನ್ಕಮ್? 2400 ಬಂದ್ಬಿಡ್ತು. ನೆಕ್ಸ್ಟ್ ಆಶಾ ಅವರ ಇನ್ಕಮ್ ಎಷ್ಟು? 3x 3 ಇಂಟು ಎಕ್ಸ್ ಏನಾಗಿದೆ? 600 1800. ನಮಗೆ ಕೇಳಿರೋದೇನು? ಕೋಮಲ್ ಮತ್ತು ವಾಟ್ ಇಸ್ ದೇರ್ ಟೋಟಲ್ ಮಂತ್ಲಿ ಇನ್ಕಮ್? ಇಬ್ಬರದು ಟೋಟಲ್ ಮಂತ್ಲಿ ಇನ್ಕಮ್ ಎಷ್ಟಾಗಿದೆ? ಓಕೆ, 2400 ಪ್ಲಸ್ 3 ಇದು 3 ಆಯಿತು. 3800 ಪ್ಲಸ್ 4200. ಆಮೇಲೆ 4200 ಇಸ್ ದೇರ್ ಟೋಟಲ್ ಮಂತ್ಲಿ ಇನ್ಕಮ್. ಇಬ್ಬರದ್ದು ಆ್ಯಡ್ ಮಾಡಿದಲ್ಲಿ ನನಗೆ 4200 ಬರುತ್ತೆ. ಅರ್ಥ ಆಯ್ತಾ ಎಲ್ರಿಗೂ? ಈ ಥರ ಪ್ರಶ್ನೆ ಬಂದರೆ ಏನು ಮಾಡಬೇಕು? ಇದೊಂದನ್ನು ನಾವು ನೆನ್ಪಿಟ್ಕೊಂಡು ಸಾಲ್ವ್ ಮಾಡಬೇಕು. ಏನು? ಉಳಿತಾಯ ಅಂದರೆ ಎಷ್ಟು? ಏನು ನಿಮಗೆ ಆದಾಯ ಬರ್ತಿರುತ್ತೆ ಅದ್ರ ಮೈನಸ್ ನಿಮ್ಮ ಎಕ್ಸ್ಪೆಂಡಿಚರ್ ಮಾಡಿದಲ್ಲಿ ನಿಮಗೆ ಸೇವಿಂಗ್ಸ್ ಬರುತ್ತೆ. ಆಮೇಲೆ 2 ಈಕ್ವೇಷನ್ ಬರುತ್ತೆ. ಆ 2 ಈಕ್ವೇಷನಿಂದ ನಿಮಗೆ ಒಂದು ವ್ಯಾಲ್ಯೂ ಬರುತ್ತೆ. ಅದನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಯು ಕ್ಯಾನ್ ಗೆಟ್ ದ ಆನ್ಸರ್. ಎಸ್ ಎವ್ರಿ ಒನ್ ಏಬಲ್ ಟು ಫಾಲೋ? ನೆಕ್ಸ್ಟ್ ಕ್ವೆಶನ್ ನೋಡೋಣ ಬನ್ನಿ. ವಾಟ್ ಡಸ್ ಇಟ್ ಸೇ? ಓಕೆ, ಔಟ್ ಆಫ್ ದ ಟೋಟಲ್ ಪಾಪ್ಯುಲೇಷನ್ ಯಾವ ವರ್ಷದ್ದು ಈ ಕ್ವೆಶನ್ನು? 2017 ನೋಡೋಣ, ಅದನ್ನ ಡಿಸ್ಪ್ಲೇ ಮಾಡೋಣ. ನೋಡಿ, ಇದು ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ ಫಾರ್ ಶ್ಯೂರ್. ಔಟ್ ಆಫ್ ದ ಟೋಟಲ್ ಪಾಪ್ಯುಲೇಷನ್ ಆಫ್ 5000, ಒಂದು ಟೋಟಲ್ ಪಾಪ್ಯುಲೇಷನ್, ಒಂದು ಟೌನ್ ಇದೆ, ಆದರೂ ಒಂದು ವಿಲೇಜ್ ಇದೆ, ಅದರೊಳಗಡೆ ಟೋಟಲ್ ಪಾಪ್ಯುಲೇಷನ್ ಪೂರ್ತಿ ಜನಸಂಖ್ಯೆ ಎಷ್ಟು? 5000 ಆಗಿದೆ. ಓಕೆ, ನಾವು 5000 ಈಸ್ ಟೋಟಲ್ ಪಾಪ್ಯುಲೇಷನ್. ನೆಕ್ಸ್ಟು ಮೆನ್ ಇನ್ಕ್ರೀಸ್ಡ್ ಬೈ 10% ಆ್ಯಂಡ್ ವುಮೆನ್ ಇನ್ಕ್ರೀಸ್ಡ್ ಬೈ 15%. ಓಕೆ, ಮೆನ್ ಅಂದರೆ ಮೇಲ್ ಮೆಂಬರ್ಸ್, ಅಂದರೆ ಗಂಡ್ಮಕ್ಳು 10% ಇಂಕ್ರೀಸ್ ಆದರು, ಹೆಣ್ಮಕ್ಳು 15% ಇಂಕ್ರೀಸ್ ಆದರು. ಓಕೆ,
men increased by 10%, women increased by 15%, increased by 15%. Next ಏನಾಯ್ತು? The total population of the town becomes 5,600 in a year. ಒಂದು ವರ್ಷದಲ್ಲಿ ಈ ಇನ್ಕ್ರೀಸ್ ಆದಮೇಲೆ ಯಾರು ಮೆನ್ ಆ್ಯಂಡ್ ವಿಮೆನ್ ಟೋಟಲ್ ಪಾಪ್ಯುಲೇಷನ್ ಎಷ್ಟಾಗೋಗಿತ್ತು? 5,600 ಆಗೋಗಿತ್ತು. 5,600 ಆಗೋಗಿತ್ತು ನೋಡಿ ಇನ್ ಇಯರ್. ವಾಟ್ ಇಸ್ ದ ನಂಬರ್ ಆಫ್ ಮೆನ್ ಇನ್ ದ ವಿಲೇಜ್? ಗಂಡು ಮಕ್ಕಳ ಜನಸಂಖ್ಯೆ ಎಷ್ಟು ಅಂತ ಕೇಳ್ತೇನೆ. ಮೇಲ್ ಪಾಪ್ಯುಲೇಷನ್ ಎಷ್ಟಾಗಿದೆ ಅಂತ ಕೇಳ್ತೇನೆ. ವೆರಿ ಸಿಂಪಲ್ ಕ್ವೆಶನ್. ನೋಡಿ ಈ ಚೇಂಜ್ ಆಗಿದೆ ಎಲ್ಲಿಂದ? 5,000 ಇಂದ 5,600 ಚೇಂಜ್ ಆಗಿದೆ. ಯಾವಾಗ? ಮೇಲ್ ಪಾಪ್ಯುಲೇಷನ್ ಅದೇ ಗಂಡು ಮಕ್ಕಳ ಪಾಪ್ಯುಲೇಷನ್ 10% ಇನ್ಕ್ರೀಸ್ ಆಗಿ ಮತ್ತು ಹೆಣ್ಮಕ್ಳ ಪಾಪ್ಯುಲೇಷನ್ 15% ಇನ್ಕ್ರೀಸ್ ಆದಲ್ಲಿ ಎಷ್ಟು ಚೇಂಜ್ ಆಗಿದೆ? 5,000ದಿಂದ 5,600 ಆಗಿದೆ. ಅಂದರೆ ಚೇಂಜ್ ಎಷ್ಟಿದೆ? 600 ಇನ್ಕ್ರೀಸ್ ಆಗಿದೆ. ಈ 600 ಇನ್ಕ್ರೀಸು ಈ 10% ಮತ್ತು 15%ಗೆ ರಿಲೇಟೆಡ್. ಹೌದಾ? ನೋಡಿ, ಮೆನ್ 10% ಎಷ್ಟು ಮೇಲೆ ಇನ್ಕ್ರೀಸ್ ಆಗಿದ್ದಾರೆ ನಮಗೆ ಗೊತ್ತಿಲ್ಲ. ಓಕೆ, ನೋಡಿ 15% ಆಫ್ ಮೆನ್ ಪ್ಲಸ್ 15% ಇನ್ಕ್ರೀಸ್ ಆದಮೇಲೆ ಪ್ಲಸ್ ಇದು ವುಮೆನ್ ಎಷ್ಟಾಗಿರ್ತಾರೆ? ಎಮ್ಮು ಟೋಟಲ್ ಪಾಪ್ಯುಲೇಷನ್ ಆಫ್ ಮೆನ್ ಆಗಿದ್ರೆ, ಟೋಟಲ್ ಪಾಪ್ಯುಲೇಷನ್ ಆಫ್ ಮೆನ್ ಎಮ್ ಆಗಿದ್ರೆ ಎಷ್ಟಾಗಿರುತ್ತೆ? ಟೋಟಲ್ ಮೈನಸ್ ಎಮ್. ಟೋಟಲ್ ಮೈನಸ್ ಎಮ್ ಮಾಡಿದ್ರೆ ನನಗೆ ಏನು ಸಿಗುತ್ತೆ? ವುಮೆನ್ಸ್ ಪಾಪ್ಯುಲೇಷನ್ ಸಿಗತ್ತಾ? ವುಮೆನ್ ಪಾಪ್ಯುಲೇಷನ್ ಸಿಗತ್ತಾ? 5,000ದಲ್ಲಿ ಎಮ್ಮು ಬಂದು ನಂಬರ್ ಆಫ್ ಮೆನ್ ಆಗಿದ್ರೆ ಡಬ್ಲ್ಯೂ ಎಷ್ಟಾಗುತ್ತೆ? ಡಬ್ಲ್ಯೂ ಬಂದು ಮೈನಸ್ ಆಗುತ್ತೆ. 5,000 ಮೈನಸ್ ಎಮ್ ಆಗುತ್ತೆ. ಅಥವಾ ನಿಮಗೆ ಈಗ ಬರುತ್ತೆ ತೋರಿಸ್ತೀನಿ ಸಿಂಪಲ್ ಆಗಿ. ಎಮ್ ಅಂತ ತಗೊಳ್ಳಿ. ಎಮ್ ಪ್ಲಸ್ ಡಬ್ಲ್ಯೂ ಈಸ್ ಈಕ್ವಲ್ಸ್ ಟು 5,000 ಆಗಿದ್ರೆ ಎಮ್ ಎಷ್ಟಾಗುತ್ತೆ? ಡಬ್ಲ್ಯೂ ಎಷ್ಟಾಗುತ್ತೆ? ಡಬ್ಲ್ಯೂ ಬಂದು 5,000 ಮೈನಸ್ ಎಮ್ ಆಗುತ್ತೆ. ಹೌದಾ? ಮೈನಸ್ ಎಮ್ ಆಗುತ್ತೆ. ಅದನ್ನೇ ನಾನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೋಬೋದಾ? 10% ಆಫ್ ಅಂದರೆ ಇದು ಇನ್ಕ್ರೀಸ್ ಆಗಿರೋದು ಎಷ್ಟು? ಮೆನ್ ಇನ್ಕ್ರೀಸ್ ಆಗಿರೋದು 10%, ವುಮೆನ್ ಇನ್ಕ್ರೀಸ್ ಆಗಿರೋದು ಎಷ್ಟು? 15%. 15% ಆಫ್ ಎಷ್ಟು? 5,000 ಮೈನಸ್ ಎಮ್. ಈ ಥರ ಬರ್ಕೋಬೋದಾ? ಈ ಎರಡೂ ಆದಾಗೆ ಇನ್ಕ್ರೀಸ್ ಆಗಿರೋದು ಎಷ್ಟು? 600. ಸೊ ಈಸ್ ಈಕ್ವಲ್ಸ್ ಟು 600 ಅಂತ ಬರೀಬೋದಾ? ಎಸ್, ಎವ್ರಿ ಒನ್ ಫಾಲೋಯಿಂಗ್. ಇದು ಹೇಗೆ ಬರದೆ ನಾನು? ಈ ಇನ್ಕ್ರೀಸು ನಂಬರ್ ಆಫ್ ಮೇಲ್ ಮೆಂಬರ್ ಇನ್ಕ್ರೀಸ್ ಆಗಿದ್ದು ಪ್ಲಸ್ ಫಿಮೇಲ್ ಮೆಂಬರ್ ಇನ್ಕ್ರೀಸ್ ಆಗಿದ್ದರಿಂದ ಚೇಂಜ್ ಆಗಿರೋದು ಎಷ್ಟು? 600. ಅದಕ್ಕೆ ಈಕ್ವಲ್ಸ್ ಟು 600 ಅಂತ ಬರದೆ. ನೆಕ್ಸ್ಟ್ ಸಿಂಪಲ್ ಕ್ಯಾಲ್ಕುಲೇಷನ್ ಬರುತ್ತೆ. ಇವಾಗ ಏನಾಗುತ್ತೆ ಇದು? 10% ಅಂದರೆ ಎಷ್ಟು? 10% ಅಂದರೆ 1/, ಓಕೆ ಬೇಡ, ಈಗ ಹೀಗೆ ಇಟ್ಕೊಳ್ಳೋಣ. ಇಲ್ಲಿ 15% ಇದೆಯಲ್ಲ, ಉಪಯೋಗಿಸೋಣ. ಓಕೆ, 10% ಆಫ್ ಎಮ್ ಪ್ಲಸ್ 15 ಇಂಟು 5,000 ಮಾಡಿದಲ್ಲಿ 15% ಆಫ್ 5,000 ಡೈರೆಕ್ಟಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದಾ? ಪರ್ಸೆಂಟೇಜ್ ಗೊತ್ತಿದ್ರೆ ಎಷ್ಟು ಬರುತ್ತೆ? 10% ಅಂದರೆ ಎಷ್ಟು? 500. 5% ಅಂದರೆ ಎಷ್ಟು? 10% ಹಾಫು ಎಷ್ಟಾಗುತ್ತೆ? 250. ಸೊ 15% ಅಂದರೆ ಎಷ್ಟು? 750 ಮೈನಸ್ 15% ಆಫ್ ಎಮ್ ಅದೇ ಥರ ಬರ್ಕೋಲ್ಲ, ಈಸ್ ಈಕ್ವಲ್ಸ್ ಟು 600. ನೋಡಿ ಇಲ್ಲಿ 10% ಪ್ಲಸ್ 10% ಮೈನಸ್ 15% ಎಷ್ಟಾಗೋಯ್ತು? ಮೈನಸ್ 5%. ಮೈನಸ್ 5% ಆಫ್ ಎಮ್ ಪ್ಲಸ್ 750 ಈಸ್ ಈಕ್ವಲ್ಸ್ ಟು 600. ಕ್ಯಾಲ್ಕುಲೇಷನ್ ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾ ಇದ್ದೀನಿ. ಈ 600 ಈ ಕಡೆ ತೊಗೊಂಬಂದಲ್ಲಿ ಇಲ್ಲಿ ಎಷ್ಟು ಉಳಿತು? 150 ಉಳಿತು. ಈ 500 ಆ ಕಡೆ 5% ಆ ಕಡೆ ತೊಗೊಂಡು ಹೋದರೆ ಎಷ್ಟು ಬರುತ್ತೆ? 5% ಆಫ್ ಎಮ್ ಉಳಿಯುತ್ತೆ. ಓಕೆ, ನಾವು ಈ ಪರ್ಸೆಂಟೇಜ್ ಅಂದರೆ 2 0 ಇಲ್ಲಿ ಮಲ್ಟಿಪ್ಲೈ ಮಾಡಿಬಿಡಿ. ಡೈರೆಕ್ಟ್ 5/100 ಅಂತ ಬರ್ತಿದ್ದೀನಿ. ಓಕೆ, ಮಲ್ಟಿಪ್ಲೈ ಮಾಡಿಬಿಟ್ಟೆ. ಡಿವೈಡೆಡ್ ಬೈ ಈಸ್ ಈಕ್ವಲ್ಸ್ ಟು 5m ಅಥವಾ ಡಿವೈಡ್ ಆದರೂ ಬರ್ಕೊಳ್ಳಿ. 5 ಈಸ್ ಈಕ್ವಲ್ಸ್ ಟು 5 3s 0 0 0. ಸೊ ಮೇಲ್ ಪಾಪ್ಯುಲೇಷನ್ ಎಷ್ಟಂತ ಗೊತ್ತಾಯಿತು? 3,000 ಅಂತ ಗೊತ್ತಾಯಿತು. 3,000 ಮೇಲ್ 30,000 ಮಾರ್ಕ್ ಆಗ್ತಂಗೆ ಹಾಕಿದ್ದೀನಿ. ಇದು 3,000. ಓಕೆ, ಅಥವಾ ಅದು ಕರೆಕ್ಟ್ ಆಯಿತು. ಓಕೆ, 3,000 ಮೇಲ್ ಪಾಪ್ಯುಲೇಷನ್ ಎಷ್ಟು? 3,000. ಸೊ ಟೋಟಲ್ 5,000ದಲ್ಲಿ ಮೇಲ್ ಪಾಪ್ಯುಲೇಷನ್ ಎಷ್ಟು? 3,000. ಸೊ ವುಮೆನ್ ಪಾಪ್ಯುಲೇಷನ್ ಎಷ್ಟಾಗುತ್ತೆ ಅವಾಗ? ಮೈನಸ್ 3,000 ಮಾಡಿದ್ರೆ ವುಮೆನ್ ಪಾಪ್ಯುಲೇಷನ್ 2,000. ನಮಗೆ ಕೇಳಲಾಗಿರೋದೇನು? ಮೇಲ್ ಪಾಪ್ಯುಲೇಷನ್. ಸೊ ಮೇಲ್ ಪಾಪ್ಯುಲೇಷನ್ಗೆ ನಾವು ಎಂಡ್ ಮಾಡ್ಬೋದು. ಮುಂದೆ ನಮ್ಮ ವುಮೆನ್ ಪಾಪ್ಯುಲೇಷನ್ ಕೇಳಿದರೆ ಇದು ಮಾಡಬೇಕು. ಎಸ್, ಎವ್ರಿ ಒನ್ ಅಂಡರ್ಸ್ಟುಡ್ ಹೌ ಟು ಗೋ ಅಬೌಟ್ ಇಟ್. ಈ ಡಿಫ್ರೆನ್ಸಿಂದ ಆಟ ಆಡಬೇಕು. ಈ ಡಿಫ್ರೆನ್ಸ್ ಎಷ್ಟು ಬಂದಿದೆ, ಸೊ ಎಷ್ಟು ಪರ್ಸೆಂಟೇಜ್ ಚೇಂಜ್ ಆದಾಗ ಎಷ್ಟು ಡಿಫ್ರೆನ್ಸ್ ಬಂದಿದೆ ಅನ್ನೋದು ಮಾಡಿದ್ರೆ ನಮಗೆ ಟಕ್ ಅಂತ ಆನ್ಸರ್ ಸಿಕ್ಬಿಡುತ್ತೆ. ಎಸ್, ಎವ್ರಿ ಒನ್ ಏಬಲ್ ಟು ಫಾಲೋ. ನೆಕ್ಸ್ಟ್ ಕ್ವಶನ್ ಏನಾಗಿದೆ ನೋಡೋಣ ಬನ್ನಿ.
PSI Civil 2007 ಇಂದ ಇದೆ. ಏನು ಹೇಳ್ತಾ ಇದೆ? ಇಫ್ ಅ ಟ್ರೈನ್ ಮೇಂಟೈನ್ಸ್ ಅನ್ ಆವರೇಜ್ ಸ್ಪೀಡ್ ಆಫ್ 40 km/h ಟು ರೀಚ್ ಅ ಡೆಸ್ಟಿನೇಷನ್ ಆನ್ ಟೈಮ್. ಓಕೆ, ಎಷ್ಟು ವೇಗದಲ್ಲಿ ಹೋಗ್ತಾ ಇದೆ? ಸ್ಪೀಡ್ ಅಂದರೆ ಏನು ಕೊಟ್ಟಿದ್ದಾನೆ? ಎಸ್ ಕೊಟ್ಟಿದ್ದಾನೆ. ಓಕೆ, ಏನಂತ ಕೊಟ್ಟಿದ್ದಾನೆ? 40 km/h ಅಂತ ಕೊಟ್ಟಿದ್ದಾನೆ. 40 km/h. ಇಟ್ ರೀಚಸ್ ದ ಡೆಸ್ಟಿನೇಷನ್ ಆನ್ ಟೈಮ್. ಎಷ್ಟು ಟೈಮಲ್ಲಿ ಟ್ರಾವೆಲ್ ಮಾಡ್ತಿದೆ ಗೊತ್ತಿಲ್ಲ ನಮಗೆ. ಓಕೆ ಓಕೆ, ಆ ಡಿಸ್ಟೆನ್ಸ್ ಎಷ್ಟು ಟ್ರಾವೆಲ್ ಮಾಡ್ತಿದೆ ಅದು ಗೊತ್ತಿಲ್ಲ ನಮಗೆ. ನೆಕ್ಸ್ಟ್ ನೋಡೋಣ. However, if its average speed is 35 km/h, ಡಿಕ್ರೀಸ್ ಆಗಿದೆ. ಎಷ್ಟು? 5 ಕಿಲೋಮೀಟರಿಂದ 35 km/h. However, if its average speed is 35 km/h, it arrives 15 minutes late. 15 minutes ತಡವಾಗಿ ಬರುತ್ತೆ. ಓಕೆ, ಸ್ಪೀಡ್ ಇಲ್ಲಿಂದ ಇಷ್ಟ ಆದರೆ ಎಷ್ಟು ಲೇಟ್ ಆಗ್ತಾ ಇದೆ? 15 ನಿಮಿಷ ಲೇಟ್ ಆಗ್ತಾ ಇದೆ. ಓಕೆ, ನೆಕ್ಸ್ಟ್ ಏನು ಕೇಳಿದ್ದಾನೆ? ಫೈಂಡ್ ದ ಲೆಂತ್ ಆಫ್ ದ ಜರ್ನಿ ಇನ್ ಕಿಲೋಮೀಟರ್ಸ್. ಅಂದರೆ ಡಿಸ್ಟೆನ್ಸ್ ಕೇಳ್ತಾ ಇದ್ದಾನೆ. ಇವೆರಡು ಟ್ರೈನ್ ಸ್ಪೀಡ್ ಕಡಿಮೆ ಆಗಲಿ ಜಾಸ್ತಿ ಆಗಲಿ, ಡಿಸ್ಟೆನ್ಸ್ ಟ್ರಾವೆಲ್ ಮಾಡ್ತಿರೋದು ಒಂದೇನಾ? ಅದೇ ಡಿಸ್ಟೆನ್ಸ್ ಟ್ರಾವೆಲ್ ಮಾಡಿದಾಗೆ ಇವನು ಆನ್ ಟೈಮ್ ಹೋಗ್ತಾನೆ. ಅದೇ ಡಿಸ್ಟೆನ್ಸು 35 km/h ಹೋದಾಗೆ ಏನಾಗ್ತಾ ಇದೆ? 15 ನಿಮಿಷ ತಡವಾಗಿ ಹೋಗ್ತಾ ಇದ್ದಾನೆ. ಎಸ್, ಇಲ್ಲಿ km/h ಅಲ್ಲಿದೆ, ಇಲ್ಲಿ ಮಿನಿಟ್ಸಲ್ಲಿದೆ ಟೈಮು. ಫಸ್ಟ್ ಥಿಂಗ್ ಫಸ್ಟ್, ಯಾವಾಗಲೂ ಈ ಥರ ಪ್ರಶ್ನೆ ಬಂದಾಗೆ ಈ ಮಿನಿಟ್ಸನ್ನು ನಾವು ಟಕ್ಕಂತ hours ಕನ್ವರ್ಟ್ ಮಾಡ್ಕೋಬೇಕು. ಹೇಗೆ ಕನ್ವರ್ಟ್ ಮಾಡ್ಕೋಬೇಕು? 15 ಮಿನಿಟ್ಸ್ನ hours ಮಾಡಬೇಕಂದ್ರೆ ಡಿವೈಡೆಡ್ ಬೈ 60 ಮಾಡಬೇಕು. 1/4 hours ಅಂತ ಗೊತ್ತಾಗ್ಬಿಡ್ತು ನನಗೆ. 1/4 hours ಅಂತ ಗೊತ್ತಾಯಿತು. ಟೈಮ್, ಸ್ಪೀಡ್ ಆ್ಯಂಡ್ ಡಿಸ್ಟೆನ್ಸಲ್ಲಿ ಸ್ವಾಮಿ ಇರೋದು ಒಂದೇ ಪ್ರಾಬ್ಲಮ್, ಒಂದೇ ಫಾರ್ಮುಲಾ. ಏನದು? ಡಿಸ್ಟೆನ್ಸ್ ಇಸ್ ಈಕ್ವಲ್ಸ್ ಟು ಸ್ಪೀಡ್ ಇಂಟು ಟೈಮ್. ಡಿಸ್ಟೆನ್ಸ್ ಓಕೆ ಕಾಣಿಸ್ತಿಲ್ವಾ? ಇವಾಗ ಓಕೆನಾ? ಹಾಂ, ಡಿಸ್ಟೆನ್ಸ್ ಇಸ್ ಈಕ್ವಲ್ಸ್ ಟು ಸ್ಪೀಡ್ ಇಂಟು ಟೈಮ್. ಇದೊಂದೇ ಫಾರ್ಮುಲಾ ಇರೋದು. ಸೊ ಈ 40 km/h ವೇಗದಲ್ಲಿ ಹೋಗ್ತಿರುವಾಗ, ಎಷ್ಟು? 40 km/h ಹೋಗ್ತಿರುವಾಗ ಅವ್ನು ಟೈಮ್ ತೊಗೊಂಡಿದ್ದು ಎಷ್ಟು ಗೊತ್ತಿಲ್ಲ, ಟಿ. ಎಷ್ಟು ಡಿಸ್ಟೆನ್ಸ್ ಟ್ರಾವೆಲ್ ಮಾಡಿದ್ದು? ಡಿ. ಅದೇ ಡಿಸ್ಟೆನ್ಸು ಗೊತ್ತಿಲ್ಲ, ಡಿ ಅಂತಲೇ ತೊಗೊಂಡಿದ್ದೀನಿ. 35 km/h ಹೋಗ್ತಿರುವಾಗ, 35 km/h ಹೋಗ್ತಿರುವಾಗ ಅವ್ನು ಟೈಮ್ ತೊಗೊಂಡಿರೋದು ಎಷ್ಟು? ಅವ್ನು ಟೈಮ್ ತೊಗೊಂಡಿರೋದು ಟಿ. ಈ ಟೈಮ್ ಅಂತೂ ತೊಗೊಂಡೇ ಇದ್ದಾನೆ, ಅದಕ್ಕಿಂತ 15 ನಿಮಿಷ ತಡವಾಗಿ ಹೋಗಿದ್ದಾನೆ. ಅದನ್ನ ನಾವು ಏನಂತ ಕಂಡುಹಿಡಿದಿದ್ದೀವಿ? 1/4 ಅಂತ ಕಂಡುಹಿಡಿದೀವಿ. ಸೊ ಟಿ ಆ ಟೈಮ್ ಅಂತೂ ತೊಗೊಂಡಿದ್ದಾನೆ, ಪ್ಲಸ್ 1/4 ಅಂತ ಬರೀಬೋದಾ? ಈ ಟೈಮ್ನ ತೊಗೊಂಡು ಮತ್ತೆ 1/4 hour ಜಾಸ್ತಿ ತೊಗೊಂಡಿದ್ದಾನೆ, ಹೌದಾ? ಈ ಥರ ಬರೀಬೋದಾ? ಆವಾಗ ಅವ್ನು ಕವರ್ ಮಾಡಿರೋ ಡಿಸ್ಟೆನ್ಸ್ ಎಷ್ಟು? ಇದೇ ಸೇಮ್ ಡಿಸ್ಟೆನ್ಸ್ ಅವನಿಬ್ರು ಕವರ್ ಮಾಡಿರೋದು. ಎಸ್, ಸೊ ಇವೆರಡನ್ನ ನಾನು ಈಕ್ವೇಟ್ ಮಾಡ್ಬೋದಾ ಅಥವಾ ಡಿವೈಡ್ ಮಾಡ್ಬೋದು? ಈಕ್ವೇಟ್ ಮಾಡ್ತೀನಿ. ಬನ್ನಿ, ಇವಾಗ ಏನಾಗುತ್ತೆ? ಈಕ್ವೇಟ್ ಆದರೂ ಮಾಡ್ಬೋದು ಅಥವಾ ಡಿವೈಡ್ ಆದರೂ ಮಾಡ್ಬೋದು. ಡಿವೈಡ್ ಮಾಡಿದಲ್ಲಿ ಡಿ ಹೋಗುತ್ತೆ, km/h ತೆಗ್ದಾಕಿ. ಎಸ್, ನೆಕ್ಸ್ಟ್ ಏನು ಉಳಿದಿದೆ ಇಲ್ಲಿ? 40t ಈಸ್ ಈಕ್ವಲ್ಸ್ ಟು 35t. ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ ನೋಡಿ, ಗಮನ ಕೊಡಿ. 35t ಪ್ಲಸ್ 35/4 ಅಂತ ಬರ್ತಿದ್ದೀನಿ. ಓಕೆ, ಈ 35t ಈ ಕಡೆ ಕಳಿಸಿ, ಏನಾಗುತ್ತೆ? 35t ಈ ಕಡೆ ಕಳಿಸಿ, ಇದು 5t ಆಗುತ್ತೆ. 5t ಈಸ್ ಈಕ್ವಲ್ಸ್ ಟು 35/4. ಇದು ಎಷ್ಟಾಯಿತು? 5 7s. ಟೈಮ್ಗೂ ಎಷ್ಟಂತ ಗೊತ್ತಾಯಿತು? 7/4 ಅಂತ ಗೊತ್ತಾಯಿತು. ಟೈಮ್ ಎಷ್ಟು? 7/4 ಅಂತ ಗೊತ್ತಾಯಿತು. ಅವ್ನು ನಮಗೆ ಕೇಳಿರೋದೇನು? ಫೈಂಡ್ ದ ಲೆಂತ್ ಆಫ್ ದ ಜರ್ನಿ ಇನ್ ಕಿಲೋಮೀಟರ್ಸ್. ಲೆಂತ್ ಅಂದರೆ ಹೆಂಗೆ ಕಂಡುಹಿಡಿಬೇಕು? ಈ ಸ್ಪೀಡ್ ಜಾಗಕ್ಕೆ ಟೈಮ್ನ ರಿಪ್ಲೇಸ್ ಮಾಡಬೇಕು. ಯಾವುದಾದ್ರೂ ಒಂದರಲ್ಲಿ ರಿಪ್ಲೇಸ್ ಮಾಡಿ. ಈಸಿ ಆಗಿರೋದು ಯಾವುದು? ಇದೇ ತಾನೇ. ಎಸ್, ಸ್ಪೀಡ್ ಎಷ್ಟಾಗಿದೆ? 40 km/h ಇಂಟು ಟೈಮ್ ಎಷ್ಟಂತ ಗೊತ್ತಾಗಿದೆ? 7/4 hours. 7/4 hours. ಎಸ್, ಅವಾಗ ನಮ್ಗೆ ಏನು ಸಿಗುತ್ತೆ? ಡಿಸ್ಟೆನ್ಸ್ ಸಿಗುತ್ತೆ, ಹೌದಾ? ನೋಡಿ, ಇಲ್ಲಿ 4 1 ಟೈಮ್ಸು, ಇಲ್ಲಿ 4 10 ಟೈಮ್ಸು, ಇಲ್ಲಿ ಹವರ್ ಇದೆ, ಪರ್ ಅವರ್ ಇದೆ. ಈ ಹವರು ಕ್ಯಾನ್ಸಲ್ ಆಗೋಯ್ತು. ಏನು ಉಳಿದಿದೆ? ಕಿಲೋಮೀಟರ್ ಉಳಿದಿದೆ, 7 ಉಳಿದಿದೆ, 10 ಉಳಿದಿದೆ. 7 × 10 70 ಕಿಲೋಮೀಟರ್ ಇಸ್ ದ ಡಿಸ್ಟೆನ್ಸ್. ಆಪ್ಷನಲ್ಲಿ ಇದೆನಾ? ಎಸ್, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ಎರಡು ಆವ್ರೇಜ್ ಸ್ಪೀಡ್ ಕಡಿಮೆ ಆಗಿ ಎರಡು ಆಬ್ಜೆಕ್ಟು ಒಂದೇ ಡಿಸ್ಟೆನ್ಸ್ ಕವರ್ ಮಾಡ್ತಿರುವಾಗೆ ನಾವು ಏನು ಮಾಡ್ಬೋದು? ಅವ್ರು ಎರಡೂದ್ರ ಡಿಸ್ಟೆನ್ಸ್ನ ಈಕ್ವೇಟ್ ಮಾಡ್ಬೋದು. ಈಕ್ವೇಟ್ ಮಾಡಿದಾಗ ನಮಗೆ ಆನ್ಸರ್ ಈ ಥರ ಬರುತ್ತೆ. ಎಸ್, ಎವ್ರಿ ಒನ್ ವಾಸ್ ಏಬಲ್ ಟು ಫಾಲೋ.
ಸೊ ನಮ್ಮ ಇವತ್ತಿನ ಕೊನೆ ಪ್ರಶ್ನೆ ನೋಡೋಣ ಬನ್ನಿ. ಈ ಕೊನೆ ಪ್ರಶ್ನೆ ನೋಡೋಕ್ಕಿಂತ ಮುಂಚೆ ನಾನು ನಿಮ್ಗೆ ಇದೇ ರಿಕ್ವೆಸ್ಟ್ ಆಗಿದೆ, ಪ್ಲೀಸ್ ಡೂ ಲೈಕ್ ಶೇರ್. ನಿಮಗೆ ಯೂಸ್ಫುಲ್ ಅನಿಸಿದರೆ ಪ್ಲೀಸ್ ಪ್ರೆಸ್ ದ ಲೈಕ್ ಬಟನ್ ದರ್ ಎವ್ರಿ ಒನ್ ಪ್ಲೀಸ್. ಎಸ್, ನಾವು ಲೈಕ್ ಶೇರ್ ಆ್ಯಂಡ್ ಆಲ್ಸೋ ಸಬ್ಸ್ಕ್ರೈಬ್ ಟು ಆ ಚಾನಲ್. ನಿಮ್ಮ ಫ್ರೆಂಡ್ಸಲ್ಲಿ ಯಾರಿಗಾದ್ರೂ ಇದ್ದರೆ ತಿಳಿಸಿ, ಇದು ಉಚಿತವಾಗಿ ಅವೈಲೇಬಲ್ ಇದೆ. ಯಾರಿಗೂ ಏನು ₹1, ನಾಟ್ ಇವನ್ ಅ ಪೆನಿ, ಸಿಂಗಲ್ ಪೆನಿ ವಿಲ್ ಬಿ ಚಾರ್ಜ್ಡ್. ಎಸ್, ಓಕೆ, ಲೆಟ್ಸ್ ಗೆಟ್ ವಿತ್ ದ ಲಾಸ್ಟ್ ಕ್ವೆಶನ್. ವಾಟ್ ಡಸ್ ಇಟ್ ಸೇ? If simple interest earned on a principal of ₹15,000, okay, simple interest earned on a principal of ₹15,000, principal ಎಷ್ಟಂತ ಕೊಟ್ಟಿದ್ದಾನೆ? 15,000. ಎಸ್, ಇನ್ 3 years, ಎಷ್ಟು ವರ್ಷಗಳಲ್ಲಿ? ಟೆನ್ಯೂರ್ ಅಂದರೆ ಎಷ್ಟು ವರ್ಷಗಳಲ್ಲಿ? 3 ವರ್ಷಗಳಲ್ಲಿ, 3 years. ಎಸ್, 3 years. ವಾಸ್ 5,400 ಅಂದರೆ ಸಿಂಪಲ್ ಇಂಟ್ರೆಸ್ಟ್ ಕೊಟ್ಬಿಟ್ಟಿದ್ದಾನೆ ಡೈರೆಕ್ಟ್ಲಿ. ಎಷ್ಟಂತ? ₹5,400 ಅಂತ ಕೊಟ್ಬಿಟ್ಟಿದ್ದಾನೆ. ಓಕೆ, ವಾಟ್ ಇಸ್ ದ ರೇಟ್ ಆಫ್ ಇಂಟ್ರೆಸ್ಟ್ ಪರ್ ಆ್ಯನಮ್? ಕೇಳ್ತಿರೋದು ಏನು? ರೇಟ್ ಆಫ್ ಇಂಟ್ರೆಸ್ಟ್ ಪರ್ ಆ್ಯನಮ್. ರೇಟ್ ಆಫ್ ಇಂಟ್ರೆಸ್ಟ್ ಪರ್ ಆ್ಯನಮ್ ಎಷ್ಟಾಗಿದೆ ಇದನ್ನ ಕೇಳ್ತಾನೆ. ರೇಟ್ ಪರ್ಸೆಂಟೇಜ್ ಕೇಳ್ತಾ ಇದ್ದಾನೆ. ಎಸ್, ನೋಡಿ ಇವಾಗ ಈ ಡಾಟಾ ಕೊಟ್ಟಿದ್ದಾರೆ ನಮಗೆ. ಪ್ರಿನ್ಸಿಪಲ್ ನಾನು ಈ ಥರ ಬರ್ಕೋಬೋದಾ? ನನಗೆ ರೇಟ್ ಆಫ್ ಇಂಟ್ರೆಸ್ಟ್ ಗೊತ್ತಿಲ್ಲ. ಎಕ್ಸ್ ಪರ್ಸೆಂಟೇಜ್ ಆಫ್ ಪ್ರಿನ್ಸಿಪಲ್ ಅಮೌಂಟ್. ಎಷ್ಟು ಸಾಲ ತೊಗೊಂಡಿರೋದು? 15,000. ಸಾಲನ ಏನಂತ ಕೊಟ್ಟಿದ್ದಾನೆ? ಸಾಲನೇ ಆಗಿದೆ ಅಂದ್ಕೊಳ್ಳಿ. ಓಕೆ, 15,000. ಎಕ್ಸ್ ಪರ್ಸೆಂಟೇಜ್, ಯಾವುದೋ ಪರ್ಸೆಂಟೇಜು ಯಾವ ಪ್ರಿನ್ಸಿಪಲ್ಗೆ? ನಮ್ಗೆ ಕೊಟ್ಟಿರೋ 15,000 ಪ್ರಿನ್ಸಿಪಲ್ಗೆ ಆದಾಗ ಅದು ಎಷ್ಟಂತ ಕೊಟ್ಬಿಟ್ಟಿದ್ದಾನೆ? 5,400. ಆ 6% ಆಫ್ ದಿಸ್ ಪ್ರಿನ್ಸಿಪಲ್ ಅಮೌಂಟ್. ಇದು ಏನು ಪರ್ಸೆಂಟೇಜು? ಈ ಎಕ್ಸ್ ಪರ್ಸೆಂಟೇಜ್ ಆಫ್ 15,000 ಎಷ್ಟಂತ ಕೊಟ್ಬಿಟ್ಟಿದ್ದಾನೆ? 5,400 ಅಂತ ಕೊಟ್ಬಿಟ್ಟಿದ್ದಾನೆ. 5,400 ಅಂತ ಕೊಟ್ಬಿಟ್ಟಿದ್ದಾನೆ. ಸೊ ಇವಾಗ ನಮಗೆ ಏನು ಕ್ಯಾಲ್ಕುಲೇಟ್ ಮಾಡಬೇಕು? ಎಕ್ಸ್ ಕ್ಯಾಲ್ಕುಲೇಟ್ ಮಾಡಬೇಕು. ಪರ್ಸೆಂಟೇಜ್ ಅಂದರೆ ಏನು? ಎಕ್ಸ್ ಅಪಾನ್ 100. 15,000, 5,400. ಈ 2 0 ಹೋಯ್ತು. ಇಲ್ಲಿಂದ 1 0, ಇಲ್ಲಿಂದ 1 0 ಹೋಯ್ತು. 15ಅಲ್ಲಿ ಹೋಗುತ್ತಾ? ಹಾಂ, ಹೋಗುತ್ತೆ. 15 1 times 15 3s is 45. 9 ಉಳಿತು. 90 ಅಂದರೆ 6. 15 6 is 90. ಎಕ್ಸ್ ಈಸ್ ಈಕ್ವಲ್ಸ್ ಟು ಎಷ್ಟಂತ ಬಂತು? 36 ಅಂತ ಬಂತು. 36% ಅಂತ ಬಂತು. ಇದು ಎಷ್ಟು ವರ್ಷಕ್ಕೆ? ಟೆನ್ಯೂರ್ 3 ವರ್ಷ. ಸಿಂಪಲ್ ಇಂಟ್ರೆಸ್ಟಲ್ಲಿ ಸೇಮ್ ಇಂಟ್ರೆಸ್ಟ್ ರಿಪೀಟ್ ಆಗಿರುತ್ತಾ? ಸೊ 1 ವರ್ಷಕ್ಕೆ ಇಂಟ್ರೆಸ್ಟ್ ಎಷ್ಟು? ಇದು 3 ವರ್ಷಕ್ಕೆ ಎಷ್ಟು? 3 yearsಗೆ 36. 1 yearಗೆ ಎಷ್ಟು? ಡಿವೈಡೆಡ್ ಬೈ 3. 36 ಡಿವೈಡೆಡ್ ಬೈ 3. ಡಿವೈಡ್ 3 ಮಾಡಿದ್ರೆ ಎಷ್ಟು ಬರುತ್ತೆ? 3 1s 3 2s. 12% ಪರ್ ಆ್ಯನಮ್. 12% ಪರ್ ಆ್ಯನಮ್. ಇದನ್ನ ಇನ್ನೊಂದು ರೀತಿಯಿಂದ ಕೂಡ ಸಾಲ್ವ್ ಮಾಡ್ಬೋದು. ಏನು ನೋಡಿ, ಇಲ್ಲಿ ಏನು ಕೊಟ್ಟಿದ್ದಾನೆ? 5,400 ರೂಪೀಸ್ ಸಿಂಪಲ್ ಇಂಟ್ರೆಸ್ಟ್ ಅಂತ ಕೊಟ್ಟಿದ್ದಾರೆ. ಇದೆಷ್ಟು? 3 ವರ್ಷಕ್ಕೆ ಸೇರಿ, 3 yearsಗೆ ಸೇರಿ 5,400. ಅಂದರೆ 1 ವರ್ಷಕ್ಕೆ ಎಷ್ಟು? ಡಿವೈಡ್ ಇಟ್ ಬೈ 3. ಹೌದಾ ಇಲ್ಲ? 3 ವರ್ಷಕ್ಕೆ 5,400 ಅಂದರೆ 1 ವರ್ಷಕ್ಕೆ ಎಷ್ಟು? ಡಿವೈಡ್ ಇಟ್ ಬೈ 3. 3 1 times ಹಿಯರ್. ಇಲ್ಲಿ ಎಷ್ಟು ಉಳಿತು? 1,800 ರೂಪೀಸ್ 1 ವರ್ಷದ್ದು. ಸೊ ಎಕ್ಸ್ ಪರ್ಸೆಂಟೇಜ್ ಆಫ್ ಪ್ರಿನ್ಸಿಪಲ್ ಯಾವುದು? 15,000 ಈಸ್ ಈಕ್ವಲ್ಸ್ ಟು ಎಷ್ಟು? 1,800. ಸೊ ಈ ಆನ್ಸರ್ಗೆ ಡೈರೆಕ್ಟಾಗಿ ಅರೈವ್ ಆಗ್ತೀವಿ. ಸೊ ನೋಡಿ, ಇಲ್ಲಿ ಏನಾಗುತ್ತೆ? 100ಇಂದ ಡೈರೆಕ್ಟಾಗಿ ಕ್ಯಾನ್ಸಲ್ ಮಾಡ್ತಿದ್ದೀನಿ. 2 0. ಇಲ್ಲಿ 2 0ಇಂದ ಇಲ್ಲಿಂದ 1 0 ತೆಗಿತಾ ಇದ್ದೀನಿ. ಈ 1 0 ಹೋಯಿತು. ಇಲ್ಲಿ 180 ಉಳಿದಿದೆ. 15 1s 3 ಉಳಿದಿದೆ. 15 2s 30. ಎಕ್ಸ್ ಈಸ್ ಈಕ್ವಲ್ಸ್ ಟು 12% ಡೈರೆಕ್ಟ್ ಆನ್ಸರ್ ಬಂತು. ನಿಮ್ಗೆ ಯಾವ ವೇ ಕಂಫರ್ಟೇಬಲ್ ಅನಿಸುತ್ತೆ ಅದರಿಂದ ಮಾಡ್ಬೋದು. ಬಟ್ ನಾವು ಯು ನೋ ಹೌ ಟು ಗೋ ಅಬೌಟ್ ದಿಸ್ ಕ್ವೆಶನ್. ಈ ಥರ ಸಿಂಪಲ್ ಇಂಟ್ರೆಸ್ಟ್ ಮೇಲೆ ಕ್ವೆಶನ್ ಬಂದರೆ ಹೇಗೆ ಡಾಟಾನ ಬರ್ಕೋಬೇಕು ಅಥವಾ ಹೇಗೆ ಇಂಟರ್ಪ್ರೇಟ್ ಮಾಡಬೇಕು ಅದನ್ನ ಒಂದೊಂದಾಗಿ ಹೆಂಗೆ ಬಿಡಿಸ್ಕೋಬೇಕು, ಆಮೇಲೆ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅನ್ನೋದು ನಮಗೆ ಎಲ್ರಿಗೂ ಅರ್ಥ ಆಯ್ತು ಅನ್ನೋದು ಭಾವಿಸ್ತೇನೆ. ಓಕೆ ಗೈಸ್, ವೆಲ್, ಥ್ಯಾಂಕ್ ಯು ಸೋ ಮಚ್. ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ ಸೂನ್.